ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಮಾಘ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಹೇಳ್ತಾ, ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ತುಮಕೂರು ರಸ್ತೆ ಮಾಕಳಿ ಬಳಿ ಪ್ರಾರಂಭ ಮಾಡಿದ್ದಾರೆ. ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಕೇವಲ ಚದರಡಿಗೆ 2,850 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನು ಉಚಿತವಾಗಿ ಪಡ್ಕೊಳ್ಬಹುದು. ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿ ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಜ್ಯುವೆಲರಿ ಪಾರ್ಟ್ನರ್ ಪಾಮಡಿ ಜ್ಯುವೆಲರ್ಸ್. ಪಾಮಡಿ ಜ್ಯುವೆಲರ್ಸ್ನಲ್ಲಿ ವೀಕ್ಷಕರೇ ಈಗ ವಾರ್ಷಿಕೋತ್ಸವದ ಪ್ರಯುಕ್ತ ಚಿನ್ನ, ಬೆಳ್ಳಿ ಮತ್ತು ವಜ್ರದ ಆಭರಣಗಳ ಮೇಲೆ ಅದ್ಧೂರಿ ಆಫರ್ಗಳು ನಡೀತಾ ಇದೆ. ಫೆಬ್ರವರಿ 28ರವರೆಗೆ ಮಾತ್ರ. ಹಾಗಾಗಿ ಖಂಡಿತವಾಗಿ ಒಮ್ಮೆ ನೀವು ಕೂಡ ಭೇಟಿ ಕೊಡಬಹುದು. ಪಾಮಡಿ ಜ್ಯುವೆಲರ್ಸ್, ಡಿವಿಜಿ ರಸ್ತೆ, ಬಸವನಗುಡಿ, ಬೆಂಗಳೂರು. ಇದು ಮಾಘ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಕುಂಭರಾಶಿಯ ಚರಿತ್ರೆ ಏನು ಅಂತ ಕೂಡ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಚರಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಗುರುಜರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಕಲ್ಯಾಣಾತ್ಮಗಾತ್ರಾಯ ಕಾಮಿಧಾರ್ಥಪ್ರದಾಯಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತ ವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರಿಪತ್ರೇವ ಚ ಗೋವಿಂದ ಗೋವಿಂದ. ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರವಾದ್ ಸಮೋಮಿಂ ವಿಶ್ವತೋ ಋತ್ವಾ ತದಿಷ್ಠಧರಾಂಗುಲಂ ಪುರುಷ ಏವೇತಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ. ಓಂ ನಮೋ ನಾರಾಯಣಾಯ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕಾರಾಸನಗರ್ಭೇದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪ್ರಸ್ಥಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀನಾರಾಯಣರ ಅನುಗ್ರಹವನ್ನ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಒಳಿತಾಗ್ಲಿ, ಶುಭವಾಗ್ಲಿ. ವೀಕ್ಷಕರೇ, ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷತೆ. ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ವೀಕ್ಷಕರೇ, ಗುರುಜಿ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ದಿನ ವಿಶೇಷತೆ ಬಂದಾಗಲೇ ಇವತ್ತು ಸಂಪೂರ್ಣವಾದಂಥ ಮಾಹಿತಿಗಳೇ ಇದೆ. ಯಾಕೆಂದರೆ ಪ್ರತಿಯೊಂದು ಮಾಹಿತಿಯ ಹಿಂದೆ ಒಂದು ವಿಶೇಷತೆ ಇದ್ದೇ ಇರುತ್ತೆ. ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ತಿಳಿದು ನಡಿಬೇಕಾಗಿರ್ತಕ್ಕಂಥ ವಿಚಾರ, ನಡೆದು ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣುವಂಥ ವಿಚಾರ, ಇವೆಲ್ಲವನ್ನು ಸಹಿತ ಹೊತ್ತು ತರುವಂಥದ್ದು ಪ್ರಾರಂಭಿಕ ಹಂತದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ತಿಥಿವಾರ ನಕ್ಷತ್ರ ಯೋಗಕರಣ. ತಿಥಿವಾರ ನಕ್ಷತ್ರ ಯೋಗಕರಣ ಇದು ಪಂಚಾಂಗ. ಆ ಪಂಚಾಂಗದಲ್ಲಿರ್ತಕ್ಕಂತಹ ಫಲಾಫಲಗಳೇನು ಬನ್ನಿ ನೋಡೋಣ. ಅಂಬಾ ಸರ್ವಮಂಗಳೇತಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಶ್ರೀಮತೆ ನಮಃ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣಿ ಶಿಶು ಋತು ಮಾಘ ಮಾಸ ಕೃಷ್ಣ ಪಕ್ಷ 23/2/2022 ಬುಧವಾರ, ಸಪ್ತಮಿ, ವಿಶಾಖ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ.
ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸಿಕೊಂಡು ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಇವತ್ತಿನ ಯೋಗ ಫಲ ತಮ್ಮೆಲ್ಲರಿಗೂ ಯಶಸ್ಸನ್ನೇ ತರಲಿ. ಆದರೆ ಇವತ್ತಿನ ದಿವಸ ತಾವೆಲ್ಲರೂ ತಿಳ್ಕೊಳ್ಳುವಂತಹದ್ದು ಕುಂಭರಾಶಿ ಬಗ್ಗೆ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರ ಫಲಾಫಲಗಳು ರಾಶಿಫಲದಲ್ಲಿ ತಿಳ್ಕೊಳ್ಳೋಣ. ಆದರೆ ಒಂದು ರಾಶಿಯ ಹಿಂದಿನ ರಹಸ್ಯಗಳನ್ನು ತಿಳ್ಕೊಳ್ಳುವಂತಹದ್ದು ಕುಂಭರಾಶಿ ಬಗ್ಗೆ. ಅಂತಹ ಕುಂಭರಾಶಿ ಬಗ್ಗೆ ತಿಳ್ಕೊಳ್ಳೋದಾದರೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ. ಈ ಧನಿಷ್ಠ ನಕ್ಷತ್ರದ 3, 4, ಶತಭಿಷ ನಕ್ಷತ್ರದ 1, 2, 3, 4, ಪೂರ್ವಭಾದ್ರ ನಕ್ಷತ್ರದ 1, 2, 3. ಹಾಗೆ ಅಕ್ಷರಗಳು ನಿಮ್ಮ ರಾಶಿಯ ಅಂದರೆ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಯಾವುದು ಬಂದರೆ ಕುಂಭರಾಶಿ ಆಗುತ್ತೆ. ಧನಿಷ್ಠ ನಕ್ಷತ್ರ ಕುಂಭರಾಶಿಗೆ ಸಂಬಂಧಪಟ್ಟಂಗೆ ಧನಿಷ್ಠ ನಕ್ಷತ್ರಕ್ಕೆ ಗು, ಗೆ. ಶತಭಿಷ ನಕ್ಷತ್ರಕ್ಕೆ ಗು, ಸ, ಸಿ, ಸೋ. ಪೂರ್ವಭದ್ರ ನಕ್ಷತ್ರಕ್ಕೆ ಸೆ, ಸೋ, ದೋ. ಈ 4 ಅಕ್ಷರಗಳು, ಈ 3 ಅಕ್ಷರಗಳು, ಈ 2 ಅಕ್ಷರಗಳು ಇದೆಲ್ಲವೂ ಸೇರಿದರೆ ಅದು ಕುಂಭರಾಶಿ ಆಗುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಗುಣ ಮತ್ತು ಲಕ್ಷಣಗಳು, ಹಾಗೆ ಲಾಂಛನ, ತುಂಬಿದ ಕೊಡ, ಒಂದು ಬಿಂದಿಗೆ, ಒಂದು ಹೊಸ ಸ್ತ್ರೀ. ಅಂದರೆ ಅದರಲ್ಲಿ ವಿಶೇಷವಾಗಿ ತುಂಬಿದ ಕೊಡ ಇದು ಕುಂಭರಾಶಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಕೊಡ, ಬಿಂದಿಗೆ ಅಂದರೆ ತುಂಬಿದ ಬಿಂದಿಗೆ ಅಂತ ಹೇಳ್ತಾರೆ, ತುಂಬಿದ ಕೊಡ ಅಂತ ಹೇಳ್ತಾರೆ, ತುಂಬಿದ ಕೊಡವನ್ನು ಹೊತ್ತಿದಂಥ ಸ್ತ್ರೀ ಅಂತಲೂ ಹೇಳ್ತಾರೆ. ಇದು ಕುಂಭರಾಶಿಯ ಲಾಂಛನ. ಹಾಗೆ ರಾಷ್ಟ್ರಾಧಿಪತಿ ಬಂದು ಶನಿ. ನಾನು ಮೊದಲೇ ಹೇಳಿದ್ದೆ ಮಕರ ಕುಂಭಕ್ಕೆ ಶನಿ ಅಧಿಪತಿ ಅಂತ. ಮಕರ ಕುಂಭಕ್ಕೆ ಶನಿ ಅಧಿಪತಿ ಆದಮೇಲೆ ಇಲ್ಲಿ ಕುಂಭರಾಶಿಗೂ ಶನಿ ಅಧಿಪತಿ ಆಗ್ತಾನೆ. ತತ್ವ ಬಂದು ವಾಯು, ರಾಶಿ ತತ್ವ ಬಂದು ಸ್ಥಿರ, ದಿಕ್ಕು ಪಶ್ಚಿಮ, ಲಿಂಗ ಪುರುಷ, ವರ್ಣ ಶೂದ್ರ, ಸ್ವಭಾವ ಕ್ರೂರ. ಹಾಗೆ ಕಾಲಪುರುಷನ ಅಂಗ ಕಾಲುಗಳು. ಈ ಕಾಲುಗಳಿದೆಯಲ್ಲ, ಇದು ನೋವು ಜಾಸ್ತಿ ಆಗುವಂಥದ್ದು, ಸಮಸ್ಯೆ ಆಗುವಂಥದ್ದು, ಎಡುವಂಥದ್ದು, ಅಥವಾ ಏನೋ ಒಂದು ವ್ಯತ್ಯಾಸ ಆಗುವಂಥದ್ದು. ಇಡೀ ದೇಹ ಪರಿಸ್ಥಿತಿ ಒಂದಾದರೆ ಕಾಲುಗಳ ಪರಿಸ್ಥಿತಿ ಮತ್ತೊಂದಾಗುತ್ತೆ. ಆಗ ನಿಮ್ಮ ರಾಶಿಯಲ್ಲಿ ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲ ಅಂತಲೇ ನಾವು ಚಿಂತನೆ ಮಾಡಬೇಕಾಗತ್ತೆ. ಇನ್ನು ರಾಶಿಯ ರತ್ನ ಬಂದು ನೀಲಂ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ. ಅದೃಷ್ಟ ಅಧಿದೇವತೆ ಬಂದು ಶನಿ ಮಹಾತ್ಮನೇ. ಯಾಕೆಂದರೆ ನಿಮ್ಮ ರಾಶಿಗೆ ರಾಷ್ಟ್ರಾಧಿಪತಿ ಶನಿ. ಆ ರಾಷ್ಟ್ರಾಧಿಪತಿ ಶನಿ ಆದ್ರಿಂದ ಇಲ್ಲಿ ಶನಿ ಮಹಾತ್ಮನೇ ನಿಮಗೆ ಅದೃಷ್ಟ ದೇವತೆ ಆಗ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 3, 6, 4, 8. ಅದೃಷ್ಟದ ದಿನಾಂಕ 8, 17, 26. ಹಾಗೆ ಮಿತ್ರ ರಾಶಿ ಎಂಬತಕ್ಕಂಥದ್ದು ಕುಂಭರಾಶಿಗೆ ಮಿತ್ರ ರಾಶಿ. ಕುಂಭರಾಶಿಗೆ ಮಿತ್ರ ರಾಶಿ ಎಂತಕ್ಕಂಥದ್ದು ವೃಷಭ, ಮಕರ, ಮೀನ. ಶತ್ರು ರಾಶಿ ಎಂಬತಕ್ಕಂಥದ್ದು ಮೇಷ, ಕರ್ಕಾಟಕ, ಸಿಂಹ. ನಾನು ಆಗಲೂ ಹೇಳಿದ್ದೇನೆ, ಮಕರ ರಾಶಿಯವರೆಗೂ ಸಹಿತ ಸಿಂಹನೇ ಅಪೋಸಿಟ್ ಆಗುತ್ತೆ. ಯಾಕೆಂದರೆ ಸಿಂಹಕ್ಕೆ ಅಧಿಪತಿ ರವಿ ಇರ್ತಕ್ಕಂಥದ್ದು, ಕುಂಭ ಮತ್ತು ಮಕರಕ್ಕೆ ಅಧಿಪತಿ ಶನಿ ಇರ್ತಕ್ಕಂಥದ್ದು. ಶನಿಗೂ ಮತ್ತು ಸೂರ್ಯನಿಗೂ ಯಾವತ್ತೂ ಆಗ್ಬರೋದಿಲ್ಲ. ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಸಣ್ಣ ವೈಷಮ್ಯ ಇದ್ದೇ ಇರುತ್ತೆ. ಹಾಗಂತ ಭಯಪಡಬೇಕಾದ್ದೇನಿಲ್ಲ. ವಿಶೇಷವಾಗಿರ್ತಕ್ಕಂಥ ಗುಣ ನೈತಿಕತೆ ಇರತಕ್ಕಂಥದ್ದು, ಒಂದು ಸ್ವಾವಲಂಬಿಕೆ ಇರತಕ್ಕಂಥದ್ದು, ನಂಬಿಕೆಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಏನಾದರೂ ನಂಬಿದ್ರೆ ಅಥವಾ ಯಾರು ಜೊತೆಲಿ ಕರೆದ್ರೆ ಅಥವಾ ಯಾವ್ದಾದ್ರು ಒಂದು ಕೆಲಸ ಅಂತ ಮಾಡಿದ್ರೆ ಅದನ್ನು ಸಂಪೂರ್ಣ ಆಗೋ ತನಕ ಬೆಳೆದಿರ ಹಠದಿಂದ ಮಾಡುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಗುಣಲಕ್ಷಣಗಳು ಬಹಳ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥ ಗುಣವೇ ಇದೆ. ಹಾಗೆ ನಕ್ಷತ್ರ ರಾಶಿ ಪ್ರಕಾರ ಇರತಕ್ಕಂತಹ ಫಲಾಫಲಗಳು ಸಹಿತ ಅಷ್ಟೇ ವಿಶೇಷವಾಗಿದೆ. ಆದರೆ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರ ಫಲಗಳಿಗೂ ಕುಂಭರಾಶಿಯವರೆಗೂ ಒಂದಷ್ಟು ವಿಚಾರಗಳನ್ನು ಅರ್ಥೈಸಿಕೊಂಡು ಹಾಕುವ ಹೆಜ್ಜೆಯನ್ನು ಸ್ಪಷ್ಟವಾಗಿ ಹಾಕಬೇಕು. ಕುಂಭರಾಶಿಯವರು ಯಾರೇ ಆದರೂ ಸಹಿತ ನೀವು ಪ್ರತಿನಿತ್ಯ ನೀವು ಯಾವುದೇ ಅನುಷ್ಠಾನವನ್ನು ಮಾಡಿದ್ರೂ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡುವಂತಹದ್ದನ್ನು ತಾವೆಲ್ಲ ಅಭ್ಯಾಸ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ಪ್ರಕಾರವಾಗಿ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಎದುರಾದಾಗ ಆ ಕಷ್ಟವನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು, ಅದಕ್ಕೆ ನಕ್ಷತ್ರಾಧಿಪತಿ ಏನು, ರಾಶ್ಯಾಧಿಪತಿ ಯಾರು, ಆ ರಾಶಿಗಿರ್ತಕ್ಕಂಥ ಆಧಿಪತ್ಯವೇನಿದೆ ಅದೆಲ್ಲವನ್ನೂ ನಾವು ತಿಳ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನವನ್ನೇ ಮಾಡಬಹುದು. ಹಾಗೆ ತಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ. ಈ ಪ್ರಕಾರ ಗಣಪತಿಯ ಮಂತ್ರವನ್ನು ಪಠನೆ ಮಾಡ್ತಾ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಕಾಪಾಡಪ್ಪ ಅಂತ ಹೇಳಬೇಕು. ತೀರ್ಥಕ್ಷೇತ್ರಗಳಿಗೆ ಹೋಗಿ ಆಗಿಂದಾಗಲೇ ಸ್ನಾನ ಮಾಡಿ ಬರಬೇಕು. ಪುಣ್ಯಕ್ಷೇತ್ರಗಳಲ್ಲಿ ದೇವರ ದರ್ಶನ ಮಾಡಬೇಕು. ಸಮುದ್ರ ತೀರದಲ್ಲಿ
ಮಹಾಸಾಂಬ ಸದಾಶಿವನ ನಮಸ್ಕಾರ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಎಲ್ಲಿ ಗರುಡ ಪಕ್ಷಿ ಕಾಣುತ್ತೋ ಆ ಗರುಡ ಪಕ್ಷಿನ ಆಗಿಂದಾಗ್ಲೇ ನಮಸ್ಕರಿಸಬೇಕು. ಒಂದಷ್ಟು ಕಾಗೆಗಳಿಗೆ ಆಹಾರವನ್ನು ಉಣಬಡಿಸಬೇಕು. ಇದಿಷ್ಟು ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಗುರುಜಿ, ಪಂಚಾಂಗ ಶ್ರವಣ ಮಾಡಿದ್ದಾಯ್ತು, ಇನ್ನು ದರ್ಪಣಾಂಜನ ದರ್ಶನ ರಾಶಿಫಲ. ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ಅಂಬಾ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪರಾಂ ಫರಾತ್ಪ್ರಕಳಾಂ ಶ್ರೀಚಕ್ರ ಸಂಚಾರಣಿ ಅಂಬಾಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಭಗವತಿ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾಗಿರ್ತಕ್ಕಂಥ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ಬಹುದು. ತುಂಬಾ ದಿನಗಳ ನಂತರ ಸಿಕ್ಕಂಥ ಒಂದು ಒಳ್ಳೆ ಅವಕಾಶ ಅಂದರೆ ಅದು ತಪ್ಪಾಗೋದಿಲ್ಲ. ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ, ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದು ಚಿಟಿಕೆಯಷ್ಟು ಹೆಸರು ಕಾಳು, ಒಂದು ಚಿಟಿಕೆಯಷ್ಟು ಅಕ್ಕಿಯನ್ನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಸಾಧ್ಯವಾದರೆ ಒಂದಷ್ಟು ಶ್ವಾನೆಗಳಿಗೆ ನಿಮ್ಮ ಕೈಯಿಂದ ಏನಾರು ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕಿ. ಹಾಗೆ ಇವತ್ತು ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ ಎಲ್ಲ ಕಡೆಯಿಂದಲೂ ಒಂದಷ್ಟು ಲಾಭವನ್ನೇ ಗಳಿಸ್ತೀರಿ, ಒಳ್ಳೆ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕ ಮತ್ತಷ್ಟು ಅರ್ಥಪೂರ್ಣವಾಗಿ ಸಿದ್ಧಿ ಆಗಬೇಕಾದ್ರೂ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಬೇಕು. ಇಷ್ಟಾರ್ಥ ಸಿದ್ಧಿಗಾಗಿ ಶ್ರಮಿಸಬೇಕು. ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕು. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಉತ್ತರಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿಯನ್ನು, ಶಕ್ತಿ ದೇವತೆಯನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಒಳಿತನ್ನ ಕಾಣ್ತೀರಿ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಯಾರು ಯಾವ ವಸ್ತುಗಳನ್ನು ಕೇಳಿದ್ರು ಅಥವಾ ಏನು ಹಣಕಾಸಿನ ಬಗ್ಗೆ ಆಗಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು ಇವತ್ತಿನ ಕಾಲ ಅಷ್ಟು ಸಮಂಜಸವಾದಲ್ಲ. ಇವತ್ತು ನೀವು ಮಾಡುವಂಥ ಕಾಯಕವನ್ನ, ಕೆಲಸಗಳನ್ನ ಒಂದು ದಿವಸದ ಮಟ್ಟಿಗೆ ಮುಂದೂಡಿದ್ರೂ ಪರವಾಗಿಲ್ಲ, ದುರುಕ್ಕೆ ಆತರ ಪಡಬೇಡಿ. ಆತರದಿಂದ ಇನ್ನೇನೋ ಹೆಚ್ಚು ಕಮ್ಮಿ ಮಾಡಿಕೊಂಡು ಕಣ್ಣೀರು ಹಾಕುವಂಥದ್ದಾಗುತ್ತೆ. ವೃಷಭ ರಾಶಿಯವರು ಬಹಳ ಎಚ್ಚರಿಕೆಯ ನಡೀತಕ್ಕಂಥದ್ದು ಇವತ್ತು ಬಹಳ ಉತ್ತಮ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ಮಕ್ಕಳಿಗೆ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದಲ್ಲ. ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ, ಮನಸ್ಸು ನೆಮ್ಮದಿ ಇಲ್ಲದಂತ ರೀತಿ ಇದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗಂತೂ ಬಹಳ ಜೋಪಾನ ಬೇಕಾಗುತ್ತೆ. ಇವತ್ತು ಯಾರು ಏನು ಹೇಳಿದ್ರು ಎಲ್ಲಾ ವಿಚಾರವನ್ನು ಆಲಿಸಿ, ಆದರೆ ಎಲ್ಲರೂ ಹೇಳಿದಂಥ ರೀತಿ ಕೆಲಸವನ್ನು ಮಾಡ್ಲಿಕ್ಕೆ ಮುಂದಾಗಬೇಡಿ. ಸಮಸ್ಯೆ ಎಂಬತಕ್ಕಂಥದ್ದಿದ್ದಾಗ ಸಮಸ್ಯೆಗಳಿಂದ ಹೊರಬರೋದೇ ನಿಮ್ಮ ಚಿಂತನೆ ಆಗಿರಬೇಕು. ಅದಕ್ಕಾಗಿ ಧೈರ್ಯದಿಂದ ಒಂದೆಜ್ಜೆ ಹಾಕಬೇಕಾದ್ರೂ ಆಲೋಚನೆ ಮಾಡಿ ಒಂದೆಜ್ಜೆ ಹಾಕಿದ್ರೆ ಅಷ್ಟೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನನ ದೂರ ಮಾಡಿಕೊಂಡು ಸಮಾಧಾನಕರವಾಗಿರ್ತಕ್ಕಂಥ ರೀತಿ ನಿಮ್ಮ ಜೀವನ ನಡೆಸ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ. ಹಾಗೆ ಸ್ವಲ್ಪ ಮಟ್ಟಿಗೆ ಶ್ರಮಿಸಿದ್ರು ಅದರ ಫಲಗಳು ಸಾಕಷ್ಟು ಇದೆ. ಆದರೆ ಆರೋಗ್ಯದ ಬಗ್ಗೆನೂ ಅಷ್ಟೇ ಕಾಳಜಿ ಬೇಕಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ಜೊತೆಲಿರ್ತಕ್ಕಂಥ ಆತ್ಮೀಯರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಇವತ್ತು ಸರಿಸುಮಾರು 11ರಿಂದ 4 ಗಂಟೆವರೆಗೂ ಅವರ ಒಂದು ಮಾತುಕತೆ, ಅವರ ನಡವಳಿಕೆಗಳು, ಅವ್ರ ಬಗ್ಗೆ ಹೇಳುವಂತಹ ಒಂದಷ್ಟು ಬೇರೆ ತರ ವಿಚಾರಗಳು ಅಥವಾ ಅವರು ನಿಮಗೆ ಸರಿಯಾದಂಥ ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳುವಂತಹ ರೀತಿ, ಇದೆಲ್ಲವೂ ಸಹಿತ ನಿಮ್ಮ ಮನಸ್ಸಿಗೆ ಒಂಥರ ನೋವು ಉಂಟು ಮಾಡುತ್ತೆ. ಏನೇ ಆದರೂ ಇವತ್ತಿನ ನಿಮ್ಮ ನಡವಳಿಕೆಗಳಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿ ನಿಂತು ಒಂದು ಚಿಟಿಕೆಯಷ್ಟು ಲವಣ ಅಂದರೆ ಉಪ್ಪನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಗುರುಬಲ ಇದ್ರೆ ಏನ್ ಕೆಲಸ ಬೇಕಾದ್ರೂ ಮಾಡಬಹುದು. ಆದರೆ ಗುರುವಿನ ಅನುಗ್ರಹ ಇದೆ, ಆದರೆ ಗುರುಬಲ ಇಲ್ಲ. ಅದಕ್ಕಾಗಿ ಹಣಕಾಸಿನ ಬಗ್ಗೆ ಜೋಪಾನ ಬೇಕು. ವ್ಯಾಪಾರಗಳ ಕಡೆ ಒಂದಿಷ್ಟು ಆಲೋಚನೆ ಬೇಕು. ಯಾರು ಏನು ಹೇಳಿದ್ರು ಎಲ್ಲವನ್ನೂ ಆಲಿಸಿ
ಆದರೆ ನಿಮ್ಮ ಮನಸ್ಸಿಗೆ ಬಂದಂತೆ ನಡೆಯಿರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಸ್ವಲ್ಪ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಸಣ್ಣ ಸಣ್ಣ ವಿಚಾರಕ್ಕೂ ಸ್ವಲ್ಪ ಕಣ್ಣೀರು ಹಾಕ್ತೀರಿ, ಅಥವಾ ಗಲಾಟೆ ಮಾಡ್ಕೊಳ್ತೀರಿ, ಬಯಸ್ಕೊಳ್ತೀರಿ, ಅಥವಾ ಮನೇಲಿರ್ತಕ್ಕಂಥವ್ರ ಮಧ್ಯೆ ವ್ಯಾಜ್ಯ ಮಾಡ್ಕೊಳ್ತೀರಿ. ದಂಪತಿಗಳ ಮಧ್ಯದಲ್ಲಿ ಏನೋ ಸಣ್ಣ ಪಟ್ಟ ವ್ಯತ್ಯಾಸಗಳಾಗುತ್ತೆ, ಅಲ್ಲೂ ಸ್ವಲ್ಪ ತೊಂದರೆ ಅನುಭವಿಸ್ತೀರಿ. ಏನೇ ಆದರೂ ಕರ್ಕಾಟಕ ರಾಶಿಯವರು ಬಹಳ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡುವಂಥದ್ದು ಬಹಳ ಉತ್ತಮ. ಆದರೆ ಇವತ್ತು ಮಹಾವಿಷ್ಣು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನಾರಾಯಣರ ಆರಾಧನೆ ಆಗಲಿ, ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಇಂತಹದ್ದನ್ನ ನೀವು ಆಚರಣೆ ಮಾಡೋದ್ರಿಂದಲೂ ಸಾಕಷ್ಟು ಫಲಗಳಿದೆ. ಆದರೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಸಂಧ್ಯಾಕಾಲ ಸರಿಸುಮಾರು 4ರಿಂದ 4 ಗಂಟೆ 45 ನಿಮಿಷ, 4ರಿಂದ 4 ಗಂಟೆ 45 ನಿಮಿಷ ಅಷ್ಟು ಒಳ್ಳೆ ಕಾಲ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸ ಆಗುತ್ತೆ, ಕಣ್ಣೀರು ಬರುತ್ತೆ, ಅಥವಾ ಇನ್ನೇನೋ ತೊಂದರೆ ಆಗುತ್ತೆ. ಈ ಸಮಸ್ಯೆ ತಟ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿ ನೋವು ಅನುಭವಿಸುವಂಥ ಪರಿಸ್ಥಿತಿನೂ ಎದುರಾಗುತ್ತೆ. ಅದರಿಂದ ಈ ಒಂದು ಸಮಯವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಿಕೊಳ್ತೀರಿ. ವೃತ್ತಿಯಲ್ಲಿ ಯಾವುದೇ ಕಾಯಕವನ್ನು ಮಾಡಿದ್ರೂ ಪ್ರಬುದ್ಧಮಾನಕ್ಕೆ ಬರ್ತೀರಿ. 4 ಜನ ಮೆಚ್ಚುವಂತೆ, 4 ಜನ ನೋಡುವಂತೆ ಒಳ್ಳೆ ಕಾಯಕವನ್ನು ಮಾಡಿ ಹೆಚ್ಚು ಫಲಾಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಿಂಹರಾಶಿಯವರಿಗೆ ಇವತ್ತು ಬಹಳ ಅದೃಷ್ಟದ ದಿನ. ಅದರಲ್ಲೂ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 1:45 ತಾವು ಯಾವ ಕೆಲಸ ಮಾಡಿದ್ರೂ ಅದರಿಂದ ಲಾಭವೇ ಇದೆ. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಒಂದಿಷ್ಟು ಶಾಂತಿ ಸಮಾಧಾನವನ್ನು ನಿಮ್ಮದಾಗಿಸ್ಕೊಂಡ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಯೋಗ ಫಲವನ್ನ ನಿಮ್ಮದಾಗಿಸ್ಕೋಬೇಕಾದ್ರೆ, ಶಕ್ತಿ ದೇವತೆಯನ್ನ ಆರಾಧನೆ ಮಾಡಬೇಕಾದ್ರೆ ಮನೆ ದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಅನುಗ್ರಹ, ತಂದೆ ತಾಯಿ ಆಶೀರ್ವಾದ, ಜೊತೆಗೆ ಗುರು ಹಿರಿಯರ ಅನುಗ್ರಹ ಇದೆಲ್ಲವೂ ಸಹಿತ ನಿಮಗಿದ್ರೆ ಹಾಕುವ ಪ್ರತಿ ಹೆಜ್ಜೆಯೂ ಯಶಸ್ಸಿದ್ದಂಗಿರುತ್ತೆ. ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ನೀವು ಮಾಡುವ ಕಾಯಕದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದ್ರೆ ಚೆನ್ನಾಗಿರ್ತಕ್ಕಂತಹ ಅಪ್ಪಟವಾದಂತಹ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಿಂದ ಗಂಧದ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕು. ಆ ಗಂಧದಿಂದ ವಿಳೆದೆಲೆ ಮೇಲೆ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡಿ ಕನಿಷ್ಠ ಪಕ್ಷ 3 ಅಥವಾ 9 ಬಾರಿ ರಾಮನಾಮ ಪಠನೆ ಆದ ನಂತರ ವಿಳೆದೆಲೆನ ದೇವರ ಸಾನ್ನಿಧ್ಯದಲ್ಲಿಟ್ಟು ಮಿಗಿಲಿರ್ತಕ್ಕಂತಹ ಗಂಧವನ್ನು ಗಂಧ ಬರೆದಿದ್ದಾದ ನಂತರ ಮಿಗಿಲಿರುವ ಗಂಧವನ್ನ, ಸ್ವಲ್ಪ ಉಳಿದಿರ್ತಕ್ಕಂಥ ಗಂಧವನ್ನ ಹಣೆಗಚ್ಚಿಕೊಂಡು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರ ಆರೋಗ್ಯ ಪರಿಸ್ಥಿತಿ ಸರಿಯಿಲ್ಲ. ಮನಸ್ಸು ದ್ವಂದ್ವ ಚಿಂತನೆಗಳಿದೆ. ಯಾವುದೇ ಒಂದು ಕೆಲಸವನ್ನಾದರೂ ಸಹಿತ ಪ್ರಾರಂಭಿಕ ಕ್ಷಣದಲ್ಲಿರುವಂತಹ ಒಂದು ಅದೃಷ್ಟ ತದನಂತರ ಇಲ್ಲದಂತ ಆಗಬಹುದು. ಹಾಗೆ ಪ್ರಾರಂಭದಲ್ಲಿರುವಂತಹ ಹುಮ್ಮಸ್ಸು ಹುರುಪು ತದನಂತರ ಇಲ್ಲದಿದ್ದರಿಂದ ಸ್ವಲ್ಪ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿಯೋ ತಪ್ಪೋ ಬೇಕೋ ಬೇಡ ಇದೆಲ್ಲದರ ಬಗ್ಗೆ ವಿಮರ್ಶೆ ಮಾಡಿ ಒಂದೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನ ಹೆಚ್ಚು ಫಲಾಫಲವನ್ನೇ ಸಿಗುತ್ತೆ, ಫಲಾಫಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಆದರೆ ಕಂದು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಂದು ಬಣ್ಣ ಇರತಕ್ಕಂಥ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಶತ್ರುಗಳ ಬಾಧೆ ಖಂಡಿತ ದೂರ ಆಗುತ್ತೆ, ಮನಸ್ಸಿಗಿಷ್ಟು ಶಾಂತಿ ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ. ಗುರುಜಿಗ ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ವೃತ್ತಿಪರವಾಗಿ ಅಭಿವೃದ್ಧಿಯನ್ನು ಕಾಣುವಂತ ವಿಶೇಷವಾಗಿರ್ತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ಳುತ್ತಿರ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯನ್ನ ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರಿ. ಆದರೆ ಏನೇ ಕೆಲಸ ಮಾಡಿದ್ರೂ ಏನೋ ಒಂದಿಷ್ಟು ಅಸಮಾಧಾನ ಅಂತೂ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ದೇವಿ ಪ್ರಾರ್ಥನೆ ಮಾಡತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಸರಿಸುಮಾರು ಮಧ್ಯಾಹ್ನ 2 ಗಂಟೆ 20 ನಿಮಿಷದಿಂದ 3:15 ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇಷ್ಟು ಮಾತ್ರ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಮಧ್ಯಾಹ್ನ 12 ಮಂದಗತಿಯಲ್ಲೇ ಸಾಗುತ್ತೆ.
ಮಂದಗತಿಯಲ್ಲಿರ್ತಕ್ಕಂತಹ ಈ ಶುಭ ದಿನ ಏನಾರು ಒಂದು ಸಾಧನೆ ಮಾಡ್ಕೊಳ್ಬೇಕು, ಏನಾರು ಒಂದಿಷ್ಟು ಫಲಾಫಲ ಸಿದ್ಧಿಪಡಿಸ್ಕೊಳ್ಬೇಕು ಅಥವಾ ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ರೂ ಒಂದಿಷ್ಟು ಆಲೋಚನೆ ಬೇಕೇ ಬೇಕು. ಮಂದಗತಿಯಲ್ಲಿ ಸಾಗುವಂತಹ ಈ ದಿನ ಚುರುಕಾಗಿ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು ಶಕ್ತಿ ದೇವರ ಪ್ರಾರ್ಥನೆ ಅಥವಾ ಶ್ರೀನಿವಾಸನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದು ಬಹಳ ಉತ್ತಮ. ಇವತ್ತು ಯಾರು ಯಾವುದೇ ಕೆಲಸ ಮಾಡಬೇಕಾದ್ರೂ ಮಾಡುವಂತಹ ಮನಸ್ಸು ದೃಢ ಸಂಕಲ್ಪದಲ್ಲಿರಬೇಕು. ಹಾಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ಳಬಾರದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ಭಗವಂತನ ಕೃಪೆ ನಿಮಗಿರಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಲಕ್ಷ್ಮೀನಾರಾಯಣರ ಧ್ಯಾನ. ಲಕ್ಷ್ಮೀನಾರಾಯಣನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಗೋಗ್ರಾಸ ಕೊಡ್ತಕ್ಕಂಥದ್ದು, ಹಾಗೆ ತುಂಬಾ ಹಸಿವು ಸಂಕಟದಲ್ಲಿರ್ತಕ್ಕಂತಹ ಬಡಬಗ್ಗರನ್ನು ಯೋಚನೆ ಮಾಡಿ ಆ ಬಡಬಗ್ಗರಿಗೆ ಏನಾರೊಂದಿಷ್ಟು ದವಸಧಾನ್ಯಗಳನ್ನು ಏನಾರೊಂದಿಷ್ಟು ಪದಾರ್ಥವನ್ನು ಕೊಟ್ಟಿದ್ದೇ ಆದರೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ನಿಮ್ಮ ಮನದಾಳದ ಮಾತು, ಆಸೆ ಆಕಾಂಕ್ಷೆಗಳು ಈಡೇರಿಸಿಕೊಳ್ಳುವಂತಹ ಕಾಲ. ಆದರೆ ಶ್ರದ್ಧೆಯಿಂದ ಭಕ್ತಿಯಿಂದ ನಡವಳಿಕೆಗಳನ್ನು ನಡೆದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಭಗವಂತ ನಿಮಗೆ ಕೊಟ್ಟಂತ ಒಂದು ಸುಂದರವಾದ ಸ್ಥಾನಮಾನ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ, ಯಾವುದೇ ಒಂದು ಕೆಲಸ ಮಾಡೋದಕ್ಕೋದ್ರೂ ಮನಸ್ಸಲ್ಲೊಂದು ಆನಂದ, ಇವೆಲ್ಲವರೂ ಸಹಿತ ಸಾಕಷ್ಟು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಧನುರಾಶಿಯವರಿಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವರು ಮನಸ್ಸನ್ನ ನೀವು ದೃಢ ಸಂಕಲ್ಪದಲ್ಲಿ ಮಾಡಿಕೊಂಡು ಒಳ್ಳೆ ಮನಸ್ಸಲ್ಲಿರ್ತಕ್ಕಂಥ ಅಂದ್ರೆ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡ್ತಾ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳೋದು ಬಹಳ ಉತ್ತಮ. ಹಾಗೆ ಯಾವುದೇ ಒಂದು ವಿಚಾರವನ್ನ ಅರ್ಥೈಸಿಕೊಂಡು ನಡೆದರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಆದರೆ ನಿಮ್ಮ ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ಇತ್ತೀಚಿನ ಬೆಳವಣಿಗೆ ಅಷ್ಟು ಸಮಂಜಸವಾಗಿಲ್ಲದಂತ ರೀತಿಯಲ್ಲಿದೆ. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಸರಿಸಮಾನವಾದಂತಹ ಒಳ್ಳೆಯ ಮನಸ್ಸಿನಿಂದಲೇ ಮಾಡಬೇಕು. ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ಸ್ವಲ್ಪ ಸಮಾಧಾನ ರೀತಿ ಆಲೋಚನೆ ಮಾಡಿ ಆಫೀಸುಗಳಲ್ಲಿ ಕೆಲಸ ಮಾಡುವಾಗ ಅಥವಾ ಸಹಪಾಠಿಗಳ ಹತ್ರ ಇರುವಾಗ ಅಥವಾ ಯಾವುದೇ ಒಂದು ಬ್ಯಾಂಕು ಆಫೀಸ್ ಸಂಬಂಧಪಟ್ಟಂತಹ ಕೆಲಸ ಮಾಡುವಾಗ ನಿಮ್ಮ ವ್ಯವಹಾರಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸಬೇಕಾದ್ರೂ ಸ್ವಲ್ಪ ಚಿಂತನೆ ಮಾಡಬೇಕು. ಇವತ್ತು ದುಡುಕಿ ತೀರ್ಮಾನ ತಂದುಕೋಬೇಡಿ. ಸಮಂಜಸವಾದಂತಹ ಒಳ್ಳೆ ಕಾಲದಲ್ಲಿ ನಿಂತು ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನ ನೀವು ಪ್ರಾರ್ಥನೆ ಮಾಡಿದ್ರೂ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಇವತ್ತು ಧನುರಾಶಿ ಧನುರ್ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಅಂಗೈಯಲ್ಲಿ 1 ಸ್ಪೂನಷ್ಟು ಹಸಿ ಹಾಲನ್ನು ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತು ಚಂದ್ರನ್ನ ಪ್ರಾರ್ಥನೆ ಮಾಡಿ ಹಸಿರು ಗಿಡದ ಮೇಲೆ ಹಾಲನ್ನು ಹಾಕಿ ತದನಂತರ ಆಚೆ ಹೊರಡಿ. ಆಗಷ್ಟೇ ಒಂದಿಷ್ಟು ಒಳಿತನ್ನ ಕಾಣಬಹುದು, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆದಾಗ್ಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹನುಮನ ಪ್ರಾರ್ಥನೆಯಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ಬಹುದಾಗಿದೆ. ಯಾವುದೇ ಕೆಲಸ ಕಾರ್ಯಗಳಾಗ್ಲಿ ಅದನ್ನು ಅರ್ಥೈಸಿಕೊಂಡು ಮಾಡಿದ್ರೆ ಮಾತ್ರ ಅದ್ರ ಫಲ ಸಿಗುವಂಥದ್ದು. ಆದರೆ ಇವತ್ತು ಸಮಸ್ಯೆನೂ ಇದೆ, ಸಮಸ್ಯೆಯಿಂದ ಪರಿಹಾರವೂ ಇದೆ. ಆ ಸಮಸ್ಯೆ ಅಂತ ಕಂಡಾಗ ಹನುಮನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನವೃದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರು ಯಾವುದೇ ಹೊಸ ಕೆಲಸಗಳನ್ನು ಮಾಡೋದು ಸಮಂಜಸವಲ್ಲ. ಇರ್ತಕ್ಕಂಥ ಕೆಲಸದಲ್ಲಿ ಸಮಾಧಾನವಾಗಿ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಗುರುಗಳ ದರ್ಶನ ಮಾಡಿ ಗುರುರಾಯರ ಅನುಗ್ರಹ ಪಡೀರಿ ಅಥವಾ ನಿಮ್ಮ ಧರ್ಮದ ಗುರುಗಳ ಕಡೆ ಹೋಗಿ ಅಲ್ಲವರ ಆಶೀರ್ವಾದ ತೆಗೆದುಕೊಂಡು ಬನ್ನಿ. ಇಷ್ಟು ಕಾಯಕ ಮಾಡಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ರಾಶ್ಯಾಧಿಪತಿ ಶನಿ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಭಗವಂತ ಕೊಟ್ಟಷ್ಟು ಲಾಭವನ್ನೇ ಗಳಿಸಬಹುದು. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಸಮುದ್ರ ತೀರ, ಹರಿಯುವ ನೀರು ಇಂಥ ಸಾನ್ನಿಧ್ಯಗಳಲ್ಲಾಗಲಿ ದೇವರ ಸಾನ್ನಿಧ್ಯಗಳಲ್ಲಿ ದರ್ಶನ ಮಾಡಿ ಒಂದಿಷ್ಟು ಜಪತಪಗಳನ್ನು ಮಾಡೋದ್ರಿಂದ ದೇವತಾ ಕಾರ್ಯವನ್ನು ಮಾಡೋದ್ರಿಂದ ಪುಣ್ಯವಾದಂತಹ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಹಾಗೆ ತಾವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಇವತ್ತು ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಆಕಳಿಗೆಷ್ಟು ಏನಾದ್ರು ಒಂದಿಷ್ಟು ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾದ್ರು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಚೆನ್ನಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಕುಲದೇವರಿಗೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗೆ ಹಚ್ಕೊಳ್ಳುವಂಥದ್ದು, ಇಷ್ಟೆಲ್ಲಾ ಕಾಯಕವನ್ನು ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯವಹಾರಗಳು ಕಾರ್ಯಸಿದ್ಧಿ, ನೂತನವಾದಂತಹ ಕೆಲವು ವಸ್ತುಗಳ ಬಗ್ಗೆ ಚಿಂತನೆ, ಅದು ಅರ್ಥಪೂರ್ಣವಾಗಿರುವಂತದ್ದು. ಯಾವುದೇ ಒಂದು ಕಾಯಕವನ್ನು ಮಾಡಬೇಕು ಅಂತ ಮುಂದೆ ನಡೆದರೂ ಅದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ಸಿಗುತ್ತೆ.
ಹಾಗೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಿಮ್ಮ ಮನಸ್ಸನ್ನ ದೃಢ ಸಂಕಲ್ಪ ಮಾಡಬೇಕು. ಅಂದ್ರೆ ಸಂಕಲ್ಪವಿಲ್ಲದಂತ ಕಾಯಕ ಯಾವುದೂ ಕೆಲಸ ಆಗುವುದಿಲ್ಲ. ಆದರೆ ಸಂಕಲ್ಪವನ್ನ ದೃಢ ಸಂಕಲ್ಪವನ್ನ ಕ್ರಮವಾಗಿ ಮಾಡಿದ್ರೆ ಅದರ ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತು ನಿಮ್ಮ ಕಾಯಕದಲ್ಲಿ ಅರ್ಥಪೂರ್ಣವಂತ ಬದುಕನ್ನು ಕಾಣುವಂತ, ಹೆಚ್ಚಿನ ಶಕ್ತಿಯನ್ನು ತುಂಬಿಕೊಳ್ಳುವಂತ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕಾಯಕದಲ್ಲಾದರೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಶಕ್ತಿ ದೇವರ ಆರಾಧನೆ. ಸಾಧ್ಯವಾದರೆ 9 ವಿಳೆದೆಲೆಯನ್ನ ಮಹಾವಿಷ್ಣುವಿಗೆ 9 ವಿಳೆದೆಲೆ, ಒಂದಷ್ಟು ತುಳಸಿ, ಸ್ವಲ್ಪ ಅಡಿಕೆ, ಒಂದಷ್ಟು ಕೆಂಪು ಕಲ್ಸಕ್ಕರೆ ಅಥವಾ ಬೆಲ್ಲ, ಇದಿಷ್ಟು ವಿಷ್ಣು ಆಲಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ರು, ಎಂತಹ ಭೂಮಿ ದೋಷ ಇದ್ರು, ಎಂತಹ ಆರ್ಥಿಕ ಸಂಕಷ್ಟಗಳಿದ್ರಾದ್ರೂ ಅಲ್ಲಿಂದ ಅಲ್ಲೇ ಅದನ್ನು ದೂರ ಮಾಡಿಕೊಂಡು ಒಂದಿಷ್ಟು ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು, ಫಲಾಫಲಗಳು ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ವೀಕ್ಷಕರೇ, ಈಗ ಕರೆಯೊಂದನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನನ್ನ ಹೆಸರು ಏನು ಬೇಡ ಮೇಡಮ್. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮಾತಾಡಬೇಕಾಗಿತ್ತು ಮೇಡಮ್. ಆಯ್ತಮ್ಮ, ಮಾತಾಡಿ. ಹಲೋ ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಹೇಳಮ್ಮ. ದಿನಾಲು ನಿಮ್ಮ ಪ್ರೋಗ್ರಾಮ್ ಮಾಡ್ತೀನಿ ಗುರುಜಿ. ಹ್ಮ್ ನೀವು ನನ್ನ ತಂದೆ ಸಮಾನ ಗುರುಜಿ. ನಮ್ಮ ತಂದೆ ತೀರ್ಕೊಂಡು ತುಂಬಾ ವರ್ಷ ಆಯ್ತು ಗುರುಜಿ. ನೀವು ನನ್ನ ತಂದೆಗೆ ಸಮಾನ ಗುರುಜಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿ ಮಗು. ಹೇಳಮ್ಮ. ಗುರುಜಿ, ನನಗೆ 10 ವರ್ಷ ಇದ್ದಾಗಲೇ ಮದುವೆ ಆಗಿದೆ ಗುರುಜಿ. ಓಹೋ, ಹೇಳಮ್ಮ. 10 ವರ್ಷ ಇದ್ದಾಗಲೇ ಮದುವೆ ಆಗಿದೆ ಗುರುಜಿ ನನಗೆ. ನಿನಗೆ 10 ವರ್ಷಕ್ಕೆ ಮದುವೆ ಅಂದ್ರೆ ಏನ್ ಪ್ರಪಂಚ ಕಂಡಿದ್ಯಮ್ಮ ನೀನು? ಗುರುಜಿ, ಹೇಗಮ್ಮ ನನ್ನ ಅದು? ತಂದೆ ತೀರ್ಕೊಂಡು ಅಂತ ಹೇಳಿ 10 ವರ್ಷ ಇದ್ದಾಗಲೇ ಮದುವೆ ಮಾಡ್ರೆ ಗುರುಜಿ ನನಗೆ. ಹ್ಮ್ 18 ವರ್ಷಕ್ಕೆ ಗಂಡ ಮನೆ ಕಳಿಸಿದ್ರು ಗುರುಜಿ. ಹಾ 1 ತಿಂಗಳಷ್ಟು ಚೆನ್ನಾಗಿದ್ವಿ ಗುರುಜಿ. ನಾವು ಗಂಡ ಹೆಂಡತಿ ನಡುವೆ ಉತ್ತಮವಾದ ಸಂಬಂಧ ಐತಿ ಗುರುಜಿ. ಈಗಾದ್ರೂ ಕೂಡ ಹ್ಮ್ ಅಕ್ಕಪಕ್ಕವ್ರ ಮಾತು ಕೇಳಿ ನಮ್ಗೆ ಇಬ್ಬರು ನಡುವೆ ವೈಮನಸ್ಸು ಉಂಟಾಯ್ತು ಗುರುಜಿ. ಹ್ಮ್ 18 ವರ್ಷ ಈಗ ನಾವು ಡಿಗ್ರಿ ಓದ್ತಾ ಇದೀನಿ ಗುರುಜಿ. ಈಗ ತಿರುಗಿ ನೀವು ವಿದ್ಯಾಭ್ಯಾಸಕ್ಕೆ ಮುಂದಿದ್ಯಮ್ಮ? ವಿದ್ಯಾಭ್ಯಾಸ ಮಾಡ್ತಾ ಇದ್ಯಾ? ಹಾ ಸರ್, ಡಿಗ್ರಿ ಫೈನಲ್ ಸರ್ ಇವಾಗ ನಾನು. ಓಹೋ, ತುಂಬಾ ಸಂತೋಷ ಗುರುಜಿ. ನನಗೆ ಕೋರ್ಟಿಗೆ ಅಡ್ಡಾಡಿ ಸುಸ್ತಾಗ್ಬಿಟ್ಟದ ಗುರುಜಿ. ಡೈವರ್ಸ್ ಬಗ್ಗೆ ಅರಿತಾನೆ ಇಲ್ಲ ಗುರುಜಿ ನಮ್ಮ ಇಬ್ಬರು ನಡುವೆ. ಅಂದ್ರೆ ಈಗ ಡೈವರ್ಸ್ ನೀನ್ ಹೋಗಿದ್ಯಾ, ಅವ್ರು ಹೋಗಿದ್ದಾರಾ? ಬೇರೆಯವ್ರು ಹಾಕಿದ್ರೆ ಗುರುಜಿ ನಮ್ಮ ಇಬ್ಬರು ನಡುವೆ ಕೆಡಿಸ್ಬೇಕಂತ ಅನಿಸ್ತು ಗುರುಜಿ. ಅಲ್ಲಮ್ಮ, ಬೇರೆಯವರು ಡೈವರ್ಸ್ ಹಾಕಿದಾರಾ? ನಮ್ಮ ಅತ್ತೆ ಮಾವ ಹಾಕಿರ ಸರ್ ಗುರುಜಿ. ಹೇಗ್ ಸಾಧ್ಯಮ್ಮ? ಗಂಡ ಹೆಂಡತಿ ನಿಮ್ಮಿಬ್ಬರ ಮಧ್ಯದಲ್ಲಿ ಇನ್ನೊಬ್ಬರು ಡೈವರ್ಸ್ ಕೇಳೋದಕ್ಕೆ ಏನ್ ಅಧಿಕಾರ ಇದೆ? ನನ್ನ ಗಂಡನಿಗೆ ಒತ್ತಾಯ ಮಾಡ್ತಾ ಇದಾರೆ ಗುರುಜಿ ಅವರು ಡೈವರ್ಸ್ ಅಂತ ಹೇಳಿ. ನಾನೊಂದು ಮಾತು ಹೇಳ್ತೇನೆ ಕೇಳು. ನಿನ್ನ ಗಂಡ ನಿನ್ ಕಡೆ ಹೇಗಿದ್ದಾನೆ? ನಿನ್ ಗಂಡ ನಿನ್ನಂತ ಇದ್ದಾನ ಅಥವಾ ಆತನು ಅವ್ರ ಕಡೆನೇ ಇದ್ದಾನ? ಅವ್ರ ತಂದೆ ತಾಯಿ ಕೂಡ ಮಾತು ಕೇಳ್ತಾನೆ ಗುರುಜಿ, ನನ್ನ ಮಾತು ಕೇಳ್ತಾನೆ ಗುರುಜಿ. ಈಗಾದ್ರೂ ನಲ್ವೇ ಡೈವರ್ಸ್ ಆದ್ರು ಗುರುಜಿ. 2 ವರ್ಷ ಆಯ್ತು ಗುರುಜಿ ಕೋರ್ಟಿಗೆ ಹಾಕಿ. ಪ್ರತಿದಿನ ಫೋನ್ ಮಾಡ್ತಾನೆ ಗುರುಜಿ, ಮಾತಾಡ್ತಾನ. ನಮ್ಮ ಅಪ್ಪ ಅಮ್ಮನ ಸಂಬಂಧ ಇಷ್ಟೆಲ್ಲ ಮಾಡಕತ್ತೀನಿ, ಅರ್ಥ ಮಾಡ್ತಾನ. ನಿನ್ ಬಿಟ್ರೆ ಮತ್ತೆ ಬೇರೆ ಯಾವ ಮದುವೆ ಆಗಲ್ಲ ಅಂತ ಹೇಳ್ತಾನೆ ಗುರುಜಿ ಅವನು. ಏನ್ ಹುಚ್ಚತನಮ್ಮ ಅದು? ಮೂಗಿಂತದಿಲ್ಲ ಬೆಣ್ಣೆ ಇಟ್ಬಿಟ್ಟು ಜಾರತ್ತಾ ತಳಗ್ ಬೀಳುತ್ತಾ ನೋಡಿದ್ರೆ ಏನ್ ಅರ್ಥ ಅದು? ಅಪ್ಪ ಅಮ್ಮನ ಮಾತು ಕೇಳಿದ್ದೀನಿ, ನಾನು ಡೈವರ್ಸ್ಗೆ ಹೋಗ್ತಿದ್ದೀನಿ ಅನ್ನೋದು, ಇಲ್ಲಿ ನಿನ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರೋದು, ಅವನು ಬೇಕಾದ್ದು ಬೇಡೋದ್ರ ಬಗ್ಗೆ ಇಲ್ಲಿ ನಡೆಸ್ಕೊಳ್ಳೋದು, ತಿರ್ಗಿ ಅಲ್ಲಿ ಹೋಗಿ ನಾನು ಕೋರ್ಟಲ್ಲಿ ನಿಂತ್ಕೊಂಡು ನಂಗೆ ಡೈವರ್ಸ್ ಬೇಕು ಅನ್ನೋದು, ಇದೆಲ್ಲ ಸಭ್ಯತೆನಾ? ನೀನ್ ಇದಕ್ಕೆ ಸಹಕರಿಸುವಂತದ್ರಲ್ಲಿ ಅರ್ಥ ಇಲ್ಲಮ್ಮ. ನಾಳೆ ದಿವಸ ನೀನ್ ತಪ್ಪಸ್ತುಗಳಾಗ್ಬಿಡ್ತೀಯ. ನಾಳೆ ದಿವಸ ನೀನ್ ಕೋರ್ಟಲ್ಲಿ ನಿಂತ್ಕೊಟ್ರು ಸಹಿತ ತಲೆ ಬಗ್ಸಿ ನಿಂತ್ಕೋಬೇಕಾಗತ್ತೆ ನಿನ್ನ ಬದುಕು. ಗುರುಜಿ, ನನ್ನ ಡೈವರ್ಸ್ ಬೇಡ ಅಂತ ಗುರುಜಿ, ಹಂಗಾಗಿ ಡೈವರ್ಸ್ ಆಗ್ತಾನೆ ಇಲ್ಲ ಗುರುಜಿ. ಅದು ನನಗೊಂದು ಅರ್ಥ ಆಗ್ತಿಲ್ಲ. ನೀನು ಬಹಳ ದ್ವಂದ್ವವಾಗಿ ಮಾತಾಡ್ತಾ ಇದ್ಯಾ. ಡೈವರ್ಸ್ ಆಗ್ತಾನೆ ಇಲ್ಲ, ಡೈವರ್ಸ್ ಆಗ್ತಾ ಇಲ್ಲ. ಡೈವರ್ಸ್ ಆದ್ರೆ ನೀನ್ ಬೇರೆ ಹೋಗ್ತೀಯಾ? ಇಲ್ಲ ಗುರುಜಿ. ಮತ್ತೆ ಡೈವರ್ಸ್ ಆದ್ರೆ ನಿನಗೆ ಡೈವರ್ಸ್ ಆಗ್ಬೇಕಾ ಬೇಡವಾ? ಫಸ್ಟ್ ನೀನು ಅದನ್ನ ಹೇಳಮ್ಮ ನನಗೆ. ಗುರುಜಿ, ಏನ್ ಮಾಡೋದು ನನಗೆ ಗೊತ್ತೇ ಆಗ್ತಾ ಇಲ್ಲ ಗುರುಜಿ. ನೀನು ಬಹಳ ಬುದ್ಧಿವಂತ ಇದೆಯಮ್ಮ. ನಿನ್ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಈ ಕಡೆ ಹಗಲ್ ಸಾಯೋಂಗಿಲ್ಲ, ರಾತ್ರಿ ಮುಳುಗೋಂಗಿಲ್ಲ ಅಂತಾರಲ್ಲ, ಆ ತರ ಪರಿಸ್ಥಿತಿ ನೀನ್ ಮಾಡ್ಕೋತಾ ಇದೆಯಾ. ಮೊದಲು ನಿನ್ನಲ್ಲಿ ದೃಢ ಸಂಕಲ್ಪ ಇರಲಿ. ನಿನಗೆ ಡೈವರ್ಸ್ ಬೇಕಾ ಬೇಡವಾ, ನಾನು ಗಂಡನ ಜೊತೆ ಬದುಕ್ತೀನಾ ಬದುಕಕ್ ಆಗಲ್ವಾ ಅನ್ನೋದು ನಿನ್ನ ಮನಸ್ಸಲ್ಲಿ ತೀರ್ಮಾನ ಬೇಕು. ಬಿಡು, ಅತ್ತೆ ಮಾವನ ಕತೆ ಬೇಡ. ನಿನ್ ಗಂಡನ ನೈಸಾದಂತ ಮಾತಾಡಿ ಬಹಳ ವಿನಯವಾಗಿ ನಡ್ಕೊಳ್ತಾ ಇದ್ದಾನೆ ಬುದ್ಧಿವಂತ ನಿನ್ ಗಂಡ. ಇರ್ಲಿ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ನಿನ್ನ ಚಿಂತನೆ ಮಾತ್ರ ಸಮಂಜಸವಾಗಿರ್ಬೇಕಲ್ವಮ್ಮ. ಗುರುಜಿ, ನಾನು ಯಾವ್ದಾದ್ರು ಪೂಜೆ ಮಾಡ್ಬೇಕಾ ಗುರುಜಿ? ಏನಕ್ಕೆ ಮಾಡ್ತೇಮ್ಮ ಪೂಜೆ?
ನನ್ನ ಗಂಡ ನನ್ನ ಪರವಾಗಿ ಮಾತಾಡಿ ಮತ್ತೆ ಕರ್ಕೊಂಡು ಹೋಗ್ತಾರೆ ಗುರುಜಿ. ನಾನು ಒಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಸ್ಪಷ್ಟವಾದಂತ ನಿಲುವೇ ಇನ್ನೂ ಪಕ್ಕ ಇಲ್ಲ. ನಿನಗೆ ಡೈವರ್ಸ್ ಈಗ ನೀನು ಒಂದು ಮಾತು ಹೇಳು, ನಿಂಗೆ ಡೈವರ್ಸ್ ಬೇಡ, ನನ್ನ ಗಂಡ ಬೇಕು, ನನ್ನ ಗಂಡ ಜೊತೆ ಬದುಕ್ತೀನಿ ಅನ್ನೋ ಆ ಒಂದು ಮಾತು ತೂಕವಾಗಿ ಹೇಳ್ತಾ ನೀನು. ಹಾ ಗುರುಜಿ, ನನ್ ಗಂಡ ಬೇಕು ಗುರುಜಿ. ಈಗ ಅದು ನನ್ ಗಂಡ ಬೇಕು ಗುರುಜಿ. ನನಗೆ ಗಂಡ ಬೇಕು, ಡೈವರ್ಸ್ ಬೇಡ. ಬೇಡ ಗುರುಜಿ. ಈ ಮಾತು ಇದೊಂದು ತೂಕವಾದ ನಿನ್ನ ಮಾತು ಬಂದ್ರೆ ನೀನು ಒಳ್ಳೇದಾಗ್ಲಿಕ್ಕೆ ಏನ್ ಬೇಕೋ ಆ ತಂತ್ರ ನಾನು ಹೇಳ್ಕೊಡ್ತೇನೆ. ಹ್ಞೂ ಗುರುಜಿ. ಒಂದು ಕೆಲಸ ಮಾಡು, ನಾನು ಪುನಃ ನಿನ್ನ ಮುಂದಿನ ಕರೆಗಳಲ್ಲಿ ಈಗಿನ ಸಮಯದ ಇದಾಗಿದ್ರಿಂದ ನಾನು ಪುನಃ ಮತ್ತೊಮ್ಮೆ ನಿನ್ನ ನಂಬರ್ ನಮ್ಮ ಹತ್ರ ತಗೊಳ್ತೀವಿ. ಆ ನಂಬರ್ಗೆ ಪುನಃ ನಾನೇ ನೀನು ಕರೆ ಮಾಡಿ ನಿನ್ನ ಸೂಕ್ತವಾದಂಥ ಒಂದು ಒಳ್ಳೆ ಔಷಧಿ ಕೊಡ್ತೇನೆ. ಅಂದ್ರೆ ಇದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಒಳ್ಳೆ ಐಡಿಯಾ ನಾನು ಕೊಡ್ತೇನೆ. ಸಂಬಂಧಪಟ್ಟಂಗೆ ಈಗಂತೂ ಮನೋಗತ ಪ್ರಶ್ನೆ ಎಂಬತಕ್ಕಂಥ ಒಂದು ಬೃಹತ್ ಮಟ್ಟದ ಪ್ರಶ್ನೆನೇ ಇದೆ. ಆ ಮನೋಗತ ಪ್ರಶ್ನೆದಲ್ಲಿ ಇರ್ತಕ್ಕಂಥ ಒಂದಷ್ಟು ರಹಸ್ಯಗಳನ್ನ, ಅದರಲ್ಲೂ ನಿನ್ನ ಜೀವನಕ್ಕೆ ಬೇಕಾಗಿರುವಂತಹ ಒಂದಷ್ಟು ತಂತ್ರ ರಹಸ್ಯಗಳನ್ನ ನಾನೀಗ ಅದನ್ನು ಉಪದೇಶ ಕೊಡೋದಕ್ಕೆ ಹೇಳ್ತೇನೆ. ಒಳ್ಳೇದಾಗ್ಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ವಿಶೇಷ ವಿಭಾಗ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಬನ್ನಿ. ಹಾಗಿದ್ರೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾರವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಪಾಸ್ಮಹೇ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಮೊದಲನೇದಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆಯವರ ಪಾದಾರವಿಂದಕ್ಕೆ ನಾನು ನಮಸ್ಕಾರ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ತಂದೆ ತಾಯಿಗೆ ಮೊದಲು ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ಮನೋಗತ ಪ್ರಶ್ನಾತಂತ್ರ. ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥ ಈ ಒಂದು ಪ್ರಶ್ನೆ ನಾವು ತಗೋಣ. ಮೊದಲನೇದಾಗಿ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಮನೋಗತ ಪ್ರಶ್ನೆಯಲ್ಲಿ 12 ರಾಶಿಗಳವರಿಗೆ ಇವತ್ತಿನ ದಿವಸ ಹೇಗಿದೆ, ಒಳಿತ ಕೆಡಕ ಪ್ರತಿಯೊಂದನ್ನು ಕೂಡ ಮನೋಗತ ಪ್ರಶ್ನಾತಂತ್ರದಲ್ಲಿ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಶ್ನೆ ತಗೊಳ್ಳುವ ಮುನ್ನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟದೇವರು, ನಿಮ್ಮ ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ, ಪೂರ್ವಾಭಿಮುಖವಾಗಿ ಕೂತು ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವ ಪ್ರಶ್ನೆಯ ಬಗ್ಗೆ ಮಾತಾಡಬೇಕು, ಇವತ್ತು ಕೇಳಬೇಕು ಅನ್ಕೊಂಡಿದ್ರೋ ಆ ಪ್ರಶ್ನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡಿ ಮನೋಗತ ಪ್ರಶ್ನೆಯನ್ನ ತಗೋಣ. ಓಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತು. ಮೊದಲನೇದಾಗಿ ಐ ಮತ್ತು ಬೀಜಾಕ್ಷರಿ ಮಂತ್ರ ಬಂದಿದೆ. ಐ ಮತ್ತು ಬೀಜಾಕ್ಷರಿ ಮಂತ್ರ ಬಂದಿದೆ. ಮೊದಲನೇದಾಗಿ ಶಿವಾಯ. ಎರಡನೇದಾಗಿನೂ ಕೂಡ ಐ ಮತ್ತು ಬೀಜಾಕ್ಷರಿ ಮಂತ್ರ ಬಂದಿದೆ. ಶಿವಾಯ. ಓಂ ಶಿವಾಯ. ಮೂರನೇದಾಗಿನೂ ಕೂಡ ಐಂ ಮತ್ತು ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಐಂ ಐಂ. ಈ ಮೂರು ಬೀಜಾಕ್ಷರಿ ಮಂತ್ರನ ಮನಸ್ಸಲ್ಲಿ ಬಹಳ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡಿ ಮನೋಗತ ಪ್ರಶ್ನಾತಂತ್ರ ಈ ವಿಶೇಷವಾಗಿರ್ತಕ್ಕಂಥ ಗ್ರಂಥದಲ್ಲಿ ಯಾವ ಉತ್ತರ ಬಂದಿದೆ, 12 ರಾಶಿಗಳವರ ಇವತ್ತಿನ ದಿನ ವಿಶೇಷ ಯಾವ ರೀತಿ ಇದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ. ಶಿವಾಯ 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 ಶಿವಾಯ.
12 ರಾಶಿಯಲ್ಲಿ ಮೇಷ, ಮೀನ, ಮಕರ ಮತ್ತು ಧನುರು. ಮೇಷ, ಮೀನ, ಮಕರ ಮತ್ತು ಧನುರು ಈ 4 ರಾಶಿಯವರ ಇವತ್ತಿನ ದಿನ ಭವಿಷ್ಯ ನಮ್ಮ ಮನೋಗತ ಪ್ರಶ್ನಾತಂತ್ರದಲ್ಲಿ ಹೀಗಿದೆ. ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸನ ಬಹಳ ಶಾಂತಿ ರೀತಿಯಿಂದ ಇವತ್ತಿನ ದಿವಸ ನೀವು ಅಂದ್ಕೊಂಡಿರತಕ್ಕ ಕೆಲಸ ಮಾಡ್ಬೋದು. ಆದರೆ ಇದಕ್ಕೆ ನಿಮ್ಮ ಮಿತ್ರರು, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಮೇಲಧಿಕಾರಿಗಳ ಅನುಗ್ರಹ, ನಿಮ್ಮ ಮೇಲಧಿಕಾರಿಗಳ ಹೆಲ್ಪ್, ಸಹಾಯ ತಗೊಂಡು ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಮಾಡಿದ್ರೆ 100% ಸಕ್ಸಸ್ ಕಾಣ್ತೀರಾ ಅಂತ ಮನೋಗತ ಪ್ರಶ್ನಾತಂತ್ರದಲ್ಲಿ ಬಂದಿದೆ. ದಿವಸ ನೀವೆಲ್ಲೋ ಕಡೆ ಆಚೆ ಕಡೆ ಕೆಲಸಕ್ಕೆ ಹೋಗ್ಬೋದು, ಇಲ್ಲಾಂದ್ರೆ ಭೂ ವ್ಯಾಪಾರಕ್ಕೆ ಹೋಗ್ಬೋದು. ಆಗ ನಿಮ್ಮ ಮಿತ್ರರನ್ನ ಜೊತೆಗೆ ಕರ್ಕೊಂಡೋಗಿ, ಒಬ್ಬರೇ ಹೋಗ್ಬೇಡಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಮಿತ್ರರನ್ನ ಕರ್ಕೊಂಡೋಗಿ ಅವರ ಸಲಹೆಯನ್ನ ಕೂಡ ತಗೊಂಡು ನೀವು ಇವತ್ತಿನ ದಿವಸ ಕೆಲಸ ಮಾಡಿದ್ದೆ ಆದ್ರೆ 100% ಸಕ್ಸಸ್ ಆಗುತ್ತೆ ಅಂತ ಮನೋಗತ ಪ್ರಶ್ನಾತಂತ್ರದಲ್ಲಿ ಹೇಳ್ತಾ ಇದೆ. ಮನೋಗತ ಪ್ರಶ್ನಾತಂತ್ರದಲ್ಲಿ ಈ 4 ರಾಶಿಯವರ ದಿನ ಭವಿಷ್ಯ ಹೀಗಿದೆ. ಆದರೆ ಉಳಿದ ರಾಶಿಗಳ ದಿನ ಭವಿಷ್ಯ ಸಾಧಾರಣವಾಗಿದೆ ಅಂತ ಮನೋಗತ ಪ್ರಶ್ನಾತಂತ್ರದಲ್ಲಿ ತೋರಿಸ್ತಾ ಇದೆ. ಸಾಧಾರಣವಾಗಿದೆ ಅಂದ ಮಾತ್ರಕ್ಕೆ ಯಾರು ತಲೆ ಕೆಡಿಸ್ಕೊಬೇಡಿ. ಇವತ್ತಿನ ದಿನ ಬುಧವಾರ, ಆ ಮಹಾವಿಷ್ಣುವಿನ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ. ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ, ವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿಯನ್ನ ಕೊಟ್ಟು ನೀವು ಏನಾದ್ರೂ ಒಂದು ಕೆಲಸ ಅನ್ಕೊಂಡಿದ್ದನ್ನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ 100% ನೀವು ಕೂಡ ಇವತ್ತಿನ ದಿವಸ ಒಳ್ಳೆ ಸುದ್ದಿಗಳನ್ನ ಕೇಳ್ತೀರಾ. ಒಳ್ಳೆ ಕೆಲಸಗಳನ್ನೇ ಮಾಡೋದಕ್ಕೆ ನಿಮ್ಗೆ ಆ ಮಹಾವಿಷ್ಣು ಅವಕಾಶ ಮಾಡಿಕೊಡ್ತಾನೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವಿಷ್ಣುವಿನ ಅನುಗ್ರಹ ಕಾಲ ಪ್ರಶ್ನೆ ನೋಡಿದ್ರಿ. ಮನೋಗತ ಪ್ರಶ್ನದಲ್ಲಿ 4 ರಾಶಿಗಳಿಗೆ ಮಾತ್ರ ಅನುಕೂಲ ಇದೆ, ಉಳಿದ ರಾಶಿಗಳ ಗತಿ ಏನಪ್ಪಾ ಅಂತ ಆ ಚಿಂತನೆ ತಮ್ಮೆರಿಗೂ ಬೇಡ. ಯಾವುದೇ ಆದ್ರೂ ಸಮಸ್ಯೆ ಇದ್ರೆ ಪರಿಹಾರ ಇರುತ್ತೆ, ಪರಿಹಾರ ಇದ್ರೆ ಅದಕ್ಕೊಂದು ಸಮಸ್ಯೆ ಎದುರಾಗ್ತಾನೆ ಇರುತ್ತೆ. ಏನೇ ಆದ್ರೂ ಲಾಭ ನಷ್ಟಗಳ ಮಧ್ಯೆಲೇ ನಮ್ಮ ಜೀವನ. ಆದರೆ ಈ ಮನೋಗತ ಪ್ರಶ್ನಾ ತಂತ್ರದಲ್ಲಿ ಒಂದು ವಿಭಿನ್ನವಾಗಿದೆ. ಈಗ ತಿಳಿಸ್ತಾ ಇರತಕ್ಕಂಥದ್ದು ಬರೀ ಚುಟುಕ ಮಾತ್ರ. ಆದರೆ ಇದರ ಸಂಪೂರ್ಣವಾದಂತಹ ಫಲಾಫಲಗಳನ್ನು ತಿಳ್ಕೊಳ್ಬೇಕಾದ್ರೆ ಇನ್ನಷ್ಟು ದಿನಗಳು ಕಳೆಯಬೇಕು. ಆದರೆ ಒಂದಂತೂ ಸತ್ಯ, ಈ 4 ರಾಶಿಗಳು ಇವತ್ತು ಪ್ರಾರಂಭಿಕವಾಗಿ ಅವರು ಹೇಳಿದಂಥ ರೀತಿ 4 ರಾಶಿಗಳಿದೆಯಲ್ಲ, ಅವರು ಏನು ಮಾಡ್ತಿದ್ರು, ಹೇಗಿದ್ರು ನಿಮ್ಮ ಕಾಯಕದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಬರ್ಧಮಾನಕ್ಕೆ ಬರ್ತೀರಿ. ಉಳಿದಂಥ ರಾಶಿಗಳವರಿಗೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಒಂದಷ್ಟು ರಾಶಿ ಪ್ರಕಾರ ಕೆಲಸದಲ್ಲಿ ಮಂದಗತಿ ಇರಬಹುದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದೇ ಇರಬಹುದು. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ. ಮಾಡುವ ಕಾಯಕವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಅದು ಸಾಧನೆ ಆಗುತ್ತೆ ಎಂಬತಕ್ಕಂಥದ್ದು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಹಾಗಾಗಿ ಇವತ್ತು ತಾವು ಸಹಿತ ಉಳಿದ ರಾಶಿಗಳವರು ಭಯಪಡಬೇಕಾದಿಲ್ಲ, ಧೈರ್ಯವಾಗಿರಿ, ಭಗವಂತನ ಪ್ರಾರ್ಥನೆ ಮಾಡಿ. ಆದರೆ ಸಂಪೂರ್ಣವಾದಂಥ ಫಲವನ್ನ ಈ 4 ರಾಶಿಯವರು ಮಾತ್ರ ಬಹಳ ಯಥೇಚ್ಛವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ತಾವು ಸಹಿತ ಮನೆಯಲ್ಲೇ ಕೈಕಟ್ಟಿ ಕೂತ್ಕೊಂಡು ನನ್ನ ಅದೃಷ್ಟ ಸರಿ ಹೋಗ್ಲಿಲ್ವಲ್ಲ ಅಂದ್ರೆ ಸಾಧ್ಯವಿಲ್ಲ. ಮಾಡುವ ಕಾಯಕವನ್ನ ಶ್ರದ್ಧೆಯಿಂದ ಮಾಡಿ. ಆದರೆ ಮಾಡೋ ಕಾಯಕವನ್ನ ಸ್ವಲ್ಪ ಮಟ್ಟಿಗೆ ನೀವು ಮುಂದುವರಿಸಿದ್ರು ಅದರಿಂದ ಸಾಕಷ್ಟು ಒಳ್ಳೆ ಫಲ ಸಿಗುತ್ತೆ. ಈ ಒಂದು ಮನೋಗತ ಪ್ರಶ್ನಾ ಪ್ರಕಾರ. ಈಗ ಪತ್ರವನ್ನ ಓದೋದ ಗುರುಜಿ. ಈ ಪತ್ರವನ್ನ ಊರು ಹೆಸರು ಏನು ತಿಳಿಸೋದು ಬೇಡ, ಆದ್ರೆ ಈ ಪತ್ರದಲ್ಲಿ ಆಂಜನೇಯ ಅಂತ ಓದ್ರಿ ಅಂತ ಬರ್ದು ಕಳಿಸಿದ್ದಾರೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮನೋಗತ ಪ್ರಶ್ನಾ ವಿಭಾಗ ಪ್ರಾರಂಭ ಆಗಿರೋದು ನಮ್ಗೆ ತುಂಬಾ ಖುಷಿಯಾಗಿದೆ, ಹಾಗಾಗಿ ನಿಮ್ಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಮೊದಲನೇದಾಗಿ ಮತ್ತೆ ನನ್ನ ಸಮಸ್ಯೆ ಏನು ಅಂತ ಅಂದ್ರೆ, ಈಗ ಮದುವೆ ಆಗಿ 15 ವರ್ಷಗಳಾಗಿದೆ. 11 ವರ್ಷದ ಮಗ ಇದ್ದಾನೆ. ನನ್ನ ಸೋದರ ಅತ್ತೆ ಮಗನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ನಮ್ಮ ತವ್ರ ಮನೆಯಲ್ಲಿ ತುಂಬಾ ಬಡವರು, ಕೂಲಿ ಕೆಲಸ ಮಾಡ್ತೇವೆ. ಆದ್ರೂ ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಂತ ಅವರು ಸರ್ಕಾರಿ ಬಸ್ ಡ್ರೈವರ್ ಅವರಿಗೆ ಮದುವೆ ಮಾಡಿಕೊಟ್ರು. ನಮ್ಮ ಅತ್ತೆ ಮಗನಿಗೆ ಮದುವೆ ಮಾಡಿಕೊಟ್ರು ಗುರುಜಿ. ತವ್ರ ಮನೆಯಲ್ಲಿ ಬಂಗಾರ, ವರದಕ್ಷಿಣೆ ಎಲ್ಲವನ್ನ ಕೊಟ್ಟಿದ್ದಾರೆ. ಆದ್ರೂ ನಮ್ಮ ಅತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ತುಂಬಾ ಬೈತಾನೆ ಇರ್ತಾರೆ. ತವ್ರ ಮನೆಯವ್ರಿಗೂ ಕೂಡ ಬೈತಿರ್ತಾರೆ. ನಂಗೆ ತುಂಬಾ ಹಿಂಸೆ ಆಗುತ್ತೆ, ತುಂಬಾ ಬೇಜಾರಾಗುತ್ತೆ. ನನಗೆ ಹುಷಾರಿಲ್ಲ ಅಂದ್ರೂ ಕೂಡ ಮಲಗೋದಕ್ಕೆ ಬಿಡೋದಿಲ್ಲ. ಎಲ್ಲರೂ ಊಟ ಮಾಡಿ ಅನ್ನ ಇದ್ರೆ ನಾನು ತಿನ್ಬೇಕು, ಇಲ್ಲ ಅಂದ್ರೆ ಉಪವಾಸ ಮಲಗಬೇಕು. ಈ ರೀತಿ ನನ್ನನ್ನು ನೋಡ್ಕೊಳ್ತಾರೆ. ನಮ್ಮ ತಂದೆ ಮತ್ತು ತಾಯಿ ಇಬ್ರು ತೀರ್ಕೊಂಡಿದ್ದಾರೆ ಗುರುಜಿ. ಅಮ್ಮನ ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾನು ದುಃಖದಲ್ಲಿ ಗಂಡನ ಮನೆಗೆ ಹೋದ್ರೆ 5 ಲಕ್ಷ ತೆಗೆದುಕೊಂಡ್ ಬಾ, ಇಲ್ಲಾಂದ್ರೆ ನಿನ್ ಮನೆಗೆ ಬರೋದೇ ಬೇಡ ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಅಂದ್ರೆ ನಮ್ಮ ತವ್ರ ಮನೆಯವರ ಮನೆಯಲ್ಲಿ ಕೂಡ ಇವರಿಗೆ ಪಾಲ್ಬೇಕು ಅನ್ನೋದು ಇವ್ರ ಹಠ. ಇದಲ್ಲದೆ ಈ ಮಧ್ಯೆ ಅನ್ಯ ಜಾತಿಗೆ ಸೇರ್ಪಡೆ ಆಗ್ಲೇಬೇಕು ಅಂತ ಹಿಂಸೆ ಬೇರೆ ಮಾಡ್ತಾ ಇದ್ದಾರೆ. ನನಗಂತೂ ಸಾಕಾಗಿದೆ, ಈ ಜೀವನನೇ ಬೇಡ ಅನ್ಸಿದೆ. ನೀವೇ ನನಗೇನಾದ್ರೂ ಪರಿಹಾರ ತಿಳಿಸ್ಬೇಕು ಮತ್ತು ನನಗೆ ಒಳ್ಳೆ ದಿನ ಬರುತ್ತೋ ಇಲ್ವೋ ಇದನ್ನು ತಿಳಿಸ್ಕೊಡಿ ಅಂತ ಕೇಳಿದೆ. ಈ ಪ್ರಶ್ನೆ ನಿಜಕ್ಕೂ ಬಹಳ ಸಂಕಟ, ಕರುಳು ಕಿವುಚುವಂಥದ್ದಿದೆ ನೋಡಿ. ಯಾಕೆ ಭಗವತ್ ಸಂಕಲ್ಪದಿಂದ ಆ ತಂದೆ ತಾಯಿ ಈ ಕುಟುಂಬಕ್ಕೆ ಮದುವೆ ಮಾಡಿಕೊಡ್ಬೇಕಾದ್ರೆ ಸಾಕಷ್ಟು ಅವರಿಗೆ ಕೊಡಬೇಕಾದ ಎಲ್ಲಾ ತರಹ ವರದಕ್ಷಿಣೆಯನ್ನು ಕೊಟ್ಟಿದ್ದಾರೆ. ವರದಕ್ಷಿಣೆ ಕೊಟ್ಟಾಯಿತು, ಮಗುನ ಈ ಮನೆಗೆ ಸೇರಿಸಾಯಿತು, ಜೊತೆಗೆ ಆಕೆಗೂ ಒಂದು ಸಂತಾನ ಆಯಿತು. ಅದಾದ ಮೇಲೆ ಆಕೆಯ ತಂದೆ ತಾಯಿ ಸತ್ತಿದ್ದಾರೆ. ಈಗ ಆಕೆಗೆ ತವರಿಲ್ಲ. ಹಾಗಂತ
ಇರ್ತಕ್ಕಂಥ ಅವರೆಲ್ಲರೂ ಸಹಿತ ಆಕೆ ಕಷ್ಟ ತೀರಿಸ್ಲಿಕ್ಕೆ ಬರೋದಿಲ್ಲ. ಆದರೆ ಹೆಣ್ಣು ಒಂದು ಮಗು ಸಂತಾನ ಆದ ಮೇಲೆ ಸಹಿತ ತನ್ನ ಸೊಸೆಯನ್ನು ತಾನು ಕುಟುಂಬದಲ್ಲಿ ಹೇಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ತನ್ನ ಪತಿದೇವರಿಗೂ ಇರಬೇಕು, ಅತ್ತೆ ಮಾವನಿಗೂ ಇರಬೇಕು. ಇನ್ನೂ ತವರಿಂದ ಇನ್ನೊಂದಷ್ಟು ಆಸ್ತಿ ತೆಗೆದುಕೊಂಬ, ಇನ್ನಷ್ಟು ದುಡ್ಡು ತೆಗೆದುಕೊಂಬ ಅಂತ ಹಿಂಸಿಸ್ತಕ್ಕಂಥದ್ದು, ಪೀಡಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ಹಾಗೆ ಇಷ್ಟೆಲ್ಲ ತಂದಿರ್ತಕ್ಕಂಥ ತಾಯಿಗೆ ಒಂದು ತುತ್ತು ಊಟ ಕೊಡೋದಕ್ಕೂ ಸಹಿತ ಆಲೋಚನೆ ಮಾಡಿ ಅಲ್ಲೂ ಸಹಿತ ಸಮಸ್ಯೆನೇ ತಂದಿಟ್ಕೊಂಡ್ರೆ ಇದು ಇನ್ನಷ್ಟು ತೊಂದರೆನೇ ಸರಿ. ಇದು ಸಾಕಷ್ಟು ಕುಟುಂಬಗಳಲ್ಲಿದೆ. ಇದು ನೈಜತೆ, ಇದು ಸತ್ಯತೆ. ಈಕೆ ಒಬ್ಬ ತಾಯಿ ಮಾತ್ರ ಧ್ವನಿ ಎತ್ತಿ ತನ್ನ ಕಾಗದನಲ್ಲಿ ತನ್ನ ಸಂಕಷ್ಟಗಳನ್ನು ಬರೆದಿದ್ದಾಳೆ. ಆದರೆ ಎಷ್ಟೋ ಜನ ಹೆಣ್ಣುಮಕ್ಕಳ ಮನೆಗಳಲ್ಲಿ ಇವತ್ತಿಗೂ ಸಮಸ್ಯೆ ಇದೆ. ತವರು ಮನೆಯಿಂದ ಅನ್ನಗತಿ ಇಲ್ದಿರ, ಅಥವಾ ತನ್ನ ತಂದೆ ತಾಯಿ ಆ ಮಕ್ಕಳನ್ನ ಸಾಕದಿರ, ಅಥವಾ ತನ್ನ ಮನೆಗೆ ಆ ಹೆಣ್ಣು ಭಾರವಾಗಿದ್ದಾಗ ಅದನ್ನು ಇನ್ನೊಬ್ಬರ ಮನೆಗೆ ಮದುವೆ ಮಾಡಿಕೊಡ್ತಕ್ಕಂಥದ್ದಲ್ಲ. ಬಾಲ್ಯದಿಂದ ಆ ಹೆಣ್ಣು ಮಗಳನ್ನ ಸಾಕಿ ಸಲಹಿ ಅದನ್ನು ಬೇಕಾದಂಥ ರೀತಿ ಜೋಪಾನ ಮಾಡಿ ಒಂದು ಒಳ್ಳೆ ಕುಟುಂಬಕ್ಕೆ ನನ್ನ ಮಗಳು ಇನ್ನೂ ಸುಂದರವಾಗಿರ್ತಾಳೆ, ಚೆನ್ನಾಗಿರ್ತಾಳೆ ಅಂತೇಳಿ ಅವಳನ್ನು ಮದುವೆ ಮಾಡಿಕೊಟ್ಟಾದ ನಂತರ ಗಂಡದ ಮನೆ ಸೇರಿದ ಮೇಲೆ ಗಂಡದ ಮನೆಯಲ್ಲಿ ಒಂದು ತನ್ನ ಹಾಕುವುದು ಸಹಿತ ಚಿಂತನೆ ಮಾಡ್ತಾರಲ್ಲ, ಇವರು ನಿಜಕ್ಕೂ ಮನುಷ್ಯತ್ವ ಇದೆಯಾ? ನಾನು ಬರೀ ಈ ಕಾಗದ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತಿರ್ತಕ್ಕಂಥ ಮಾತಿದಲ್ಲ. ಸಾಕಷ್ಟು ಕುಟುಂಬಗಳಲ್ಲಿ ಹೆಣ್ಣು ಮಗಳಿಗೆ ಕನಿಷ್ಠ ಪಕ್ಷ ಒಂದು ಊಟ ಹಾಕೋದಕ್ಕೂ ಸಹಿತ ಚಿಂತನೆ ಮಾಡುವಂತ ನೀಚಗಳು ಸಾಕಷ್ಟು ಜನ ಇದ್ದಾರೆ. ಯಾಕೆಂದ್ರೆ ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡತಕ್ಕಂಥದ್ದೇ ತಾಯಂದ್ರು, ಹೆಣ್ಣು ಮಕ್ಕಳು. ಸಾಕಷ್ಟು ಜನ ಹೆಣ್ಣು ಮಕ್ಕಳು ಈ ಪ್ರಕಾರವಾಗಿರ್ತಕ್ಕಂಥ ಧ್ವನಿಯನ್ನ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತುಂಬಾ ಹತ್ತದಿಂದ ನನಗೆ ಹೇಳಿರ್ತಕ್ಕಂಥದ್ದನ್ನ ನಾನು ಕಿವಿಯಲ್ಲಿ ಆಲಿಸಿದ್ದೇನೆ. ಆದರೆ ಒಂದಂತೂ ಸತ್ಯ, ಅನ್ನ ಕಾಣದಿರ ಗಂಡನ ಮನೆಗೆ ಅಥವಾ ಮದುವೆ ಮಾಡಿಕೊಂಡು ಹೆಣ್ಣು ಮಕ್ಕಳು ಬರ್ತಕ್ಕಂಥದ್ದಲ್ಲ. ತನ್ನ ತವರಲ್ಲಿ ಗಂಜಿ ಕುಡಿದ್ರು ತಂದೆ ತಾಯಿ ಮಡಿಲಲ್ಲಿ ಬಹಳ ಮುದ್ದಾಗಿ ಚೆನ್ನಾಗಿ ಸಾಕಿರ್ತಾರೆ ಹೆಣ್ಮಕ್ಕಳನ್ನ. ಏನೋ ಮದುವೆ ಅಂತ ಒಂದು ಆಗಬೇಕು ಶಾಸ್ತ್ರ ಪ್ರಕಾರ. ಒಂದು ಹೆಣ್ಣು ಎಲ್ಲೇ ಹುಟ್ಟಿದ್ರು ಆಕೆ ಗಂಡನ ಮನೆಗೆ ಹೋಗಬೇಕಾದ ಧರ್ಮ, ಅದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ. ಬರೀ ನಮ್ಮ ಧರ್ಮವಷ್ಟೇ ಅಲ್ಲ, ಎಲ್ಲಾ ಧರ್ಮಗಳಲ್ಲೂ ಸಹಿತ ಹೆಣ್ಣು ಹುಟ್ಟಿದ ಮೇಲೆ ಮದುವೆ ಮಾಡಿಕೊಂಡು ಗಂಡನ ಮನೆ ಸೇರಬೇಕು, ಅದೇ ಕರೆಕ್ಟ್. ಆದರೆ ಗಂಡನ ಮನೆಯಲ್ಲಿರ್ತಕ್ಕಂಥವ್ರು ಯಾಕಿಂತಹ ನೀಚ ಕೃತ್ಯಗಳನ್ನು ಮಾಡ್ತಾರೆ? ಯಾಕಿಂತಹ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳದಿರ ನಡೀತಾರೆ? ಇದೇ ಇವ್ರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಂದು ದಿವಸ ಉಪವಾಸ ಆದ್ರೆ ಇವ್ರ ತಂದೆ ತಾಯಿ ತಡೀತಾರ? ಸರ್ವರಿಗೂ ಸಹಿತ, ಅಂದ್ರೆ ಅಲ್ಲಿರ್ತಕ್ಕಂಥ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಮಾಡಿರುವಂಥ ಅಡಿಗೆಯನ್ನ 4 ಜನ ಹಂಚ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಅರ್ಥ ಇದೆ? ಇವತ್ತಿಗೂ ಎಷ್ಟೋ ಕುಟುಂಬಗಳಲ್ಲಿ ನೋಡಬೇಕು, ಫಸ್ಟ್ ಅತ್ತೆ ಮಾವನಿಗೆ ಊಟ ಬಡಿಸ್ಬೇಕು, ಗಂಡನಿಗೆ ಊಟ ಬಡಿಸ್ಬೇಕು, ಪಾತ್ರೆಯನ್ನ ಉಳಿದಿದ್ರೆ ತಿನ್ನಬೇಕು, ಇಲ್ಲ ಅಂದ್ರೆ 2 ಲೋಟ ನೀರು ಕುಡಿದು ಬಾರ್ಲು ಮಲ್ಕೋಬೇಕು. ನಿಜಕ್ಕೂ ಸಾಕಷ್ಟು ಕುಟುಂಬದಲ್ಲಿದೆ. ಬಹುಶಃ ಇವತ್ತಿನ ಹೆಣ್ಣು ಮಕ್ಕಳು ಒಂದು ಹೆಜ್ಜೆ ದಾಟಿ ಒಂದಷ್ಟು ಧ್ವನಿ ಎತ್ತಿರ್ತಕ್ಕಂಥದ್ದು ಇಂಥ ನೀಚನ ಕಂಡೇ ಇರಬಹುದು. ಯಾವಾಗ ಮನೆಯಲ್ಲಿ ಗಂಡ ಆಗ್ಲಿ ಅತ್ತೆ ಮಾವಾಗ್ಲಿ ಸರಿಯಾದ ರೀತಿ ಗಮನಿಸ್ಕೊಳ್ಳೋದಿಲ್ವೋ, ನಿನ್ನ ಸ್ವತಂತ್ರತೆ ಏನು, ನಿನಗೆ ಬೇಕಾದ್ದೇನು, ನಿನಗೆ ಬೇಡವಾದ್ದೇನು, ಅಥವಾ ನೀನು ಊಟ ಮಾಡ್ದ, ನಿನ್ನ ಪ್ರೀತಿ ವಿಶ್ವಾಸ ನಾವು ಕೊಡ್ತಿದ್ದೀವಾ ಇಲ್ವಾ, ಅಥವಾ ನಮ್ಮ ಕುಟುಂಬದಲ್ಲಿ ನಿಮಗೆ ಏನು ತೊಂದರೆ ಇದೆ, ಇಂತಹದ್ದು ಸ್ವಲ್ಪ ಮಟ್ಟಿಗಾದ್ರೂ ನೀವು ಗಮನಿಸ್ಕೊಳ್ಳಿಲ್ಲ ಅಂದ್ರೆ ನಾಳೆ ಹೆಣ್ಮಕ್ಳು ತಿರುಗಿ ಬೀಳ್ತಾರೆ. ಹೆಣ್ಮಕ್ಳು ತಿರುಗಿ ಬೀಳ್ತಾರೆ. ಶಕ್ತಿ ಇರೋರು ಕಂಬಿ ಕಿತ್ತು ಕಾಲು ಕಿತ್ತು ಮುಂದಕ್ಕೆ ಹೊಟ್ಟೋಗ್ತಾರೆ. ಇಲ್ಲ ಅಂದ್ರೆ ಏನೂ ಶಕ್ತಿ ಇಲ್ದಿರತಕ್ಕಂಥವ್ರಿಗೂ ಈ ತರಹ ಅಯ್ಯೋ ಪಾಪ ಅಂತ ಮತ್ತೊಬ್ಬರ ಹತ್ರ ಕಣ್ಣೀರು ಹಾಕೊಂಡು ನಿಂತ್ಕೊಳ್ತಾರೆ. ಆದ್ರೆ ಕಣ್ಣೀರು ಹಾಕಿ ನಿಂತ್ಕೊಳ್ಳೋರ್ಗೂ ಸಹಿತ ಯಾರಾದ್ರೂ ಸ್ವಲ್ಪ ಧೈರ್ಯ ಕೊಟ್ರೆ ನೋಡಿ, ಒಂದು ವಿಚಾರ, ಯಾರು ತುಂಬಾ ನೋವಲ್ಲಿರ್ತಾರೆ, ಯಾರು ಬಹಳ ಸಂಕಟದಲ್ಲಿರ್ತಾರೆ, ಪ್ರತಿ ದಿವಸ ಆ ನೋವು ತಡಿಲಿಕ್ಕಾಗ್ದಿರ ತನ್ನ ಕಣ್ಣೀರು ಹಾಕ್ತಾ ತಲೆ ಬಗ್ಸಿಕೊಂಡು ಭೂಮಿ ನೋಡ್ತಾ ನಿಂತ್ಕೊಂಡಿರ್ತಾರಲ್ಲ, ಒಂದು ಸರ್ತಿ ಭೂತಾಯಿ ಏನಾದ್ರು ಶಕ್ತಿ ಕೊಟ್ರೆ, ಒಂದು ಸತಿ ಹೆಣ್ಣು ಸಿಡಿದೆದ್ದು ನಿಂತರೆ, ಒಮ್ಮೆ ಆಕೆ ಏನಾದ್ರೂ ದೃಢ ಸಂಕಲ್ಪ ತೆಗೆದುಕೊಂಡ್ರೆ, ಒಂದು ಭೂತಾಯಿಗೆ ತಲೆ ಬಗ್ಸಿ ನಿಲ್ತಾಳೆ, ಇಲ್ಲ ಸಿಡಿದೆದ್ದು ನಿಂತುಕೊಂಡ್ರೆ ಇಡೀ ನಿಮ್ಮ ಕುಟುಂಬವನ್ನೇ ಸ್ವಾಹಾಕಾರ ಮಾಡ್ತಾಳೆ. ಹೆಣ್ಣು ಒಲದ್ರೆ ನಾರಿ, ಮುನಿದ್ರೆ ಮಾರಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ ನಾರಿ ಮಾರಿ ಎರಡೂ ಬಹಳ ಹತ್ತಿರದಲ್ಲಿದೆ. ಆದ್ರೆ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಇದೆ ಇಲ್ಲಿ. ಆಕೆ ಸಂಕಟವನ್ನು ತೋರ್ಕೋತಾ ಇದ್ದಾಳೆ. ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಗು ಇದ್ದಾಗಲೂ ಸಹಿತ ಒಂದು ಅನ್ನದ ಬಗ್ಗೆ ಚಿಂತನೆ ಮಾಡ್ತಾರೆ ಕುಟುಂಬ ಅಂದ್ರೆ ಅದು ನೋವಲ್ವಾ? ಹಾಗೆ ಓದಷ್ಟು ಕಾಲ ಸಹಿತ ತವ್ರ ಮನೆಯಿಂದ ನೀವು ಆಸ್ತಿ ತಗೊಂಬ ಅಂದ್ರೆ ಆ ಕುಟುಂಬದ ಪರಿಸ್ಥಿತಿ ಏನು? ಹೆಣ್ಣು ಮಕ್ಕಳನ್ನ ಮಾರಿಲ್ಲ, ಮಗುವನ್ನ ಮದುವೆ ಮಾಡಿಕೊಟ್ಟಿದ್ದಾರೆ. ಮದುವೆ ಮಾಡಿ ಕೊಡುವ ಕಾಲ ಸಹಿತ ವರದಕ್ಷಿಣೆ ವರೋಪಚಾರ ಏನಿದೆ ಅದನ್ನು ಕೊಟ್ಟಿದ್ದಾರೆ ಅವ್ರ ಶಕ್ತಿ ಅನುಸಾರ. ಬೇರೆಯವರು ಬ್ರೆನ್ಸ್ ಕಾರ್ ಕೊಡ್ತಾರೆ, ಅಥವಾ ಇನ್ನೊಂದು ದೊಡ್ಡದಾಗಿ ಒಂದು ಗಾಡಿ ಕೊಡ್ತಾರೆ, ಕೈಗೊಂದು ಒಳ್ಳೆ ರಾಡೋ ವಾಚ್ ತಂದಾಕ್ತಾರೆ ಅಂತ ಹೇಳಿ ಎಲ್ಲಾ ಕುಟುಂಬ ಹೀಗೆ ಮಾಡಿ ಅಂತಲ್ಲ, ಅವರವರ ಯೋಗ್ಯತೆ ಅನುಸಾರ
ಅವರ ಯೋಗ್ಯತಾನುಸಾರ ಅವ್ರ ಮನೆಯಿಂದ ಆ ಮಗುವನ್ನು ಕೊಡಬೇಕಾದ್ರೆ ಒಂದಿಷ್ಟು ಏನೋ ಉಪಚಾರಗಳನ್ನು ಮಾಡುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿದೆ, ಅದು ನಡ್ಕೊಂಡು ಬಂದಿದೆ. ಅದು ಸಹಿತ ಕಾನೂನು ಹೇಳುತ್ತೆ, ಅಕ್ಷಮ್ಯ ಅಪರಾಧ, ಯಾವುದೇ ಕಾರಣಕ್ಕೂ ವರದಕ್ಷಿಣೆ ಮುಟ್ಟಬಾರದು. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಹೆಣ್ಣು ಮಕ್ಕಳನ್ನ ನಾವು ಯಥೇಚ್ಛವಾಗಿ ಓದಿಸ್ಬಿಡ್ತೀವಿ, ಒಂದು ಒಳ್ಳೆ ಉದ್ಯೋಗ ಕೊಡಿಸ್ತೀವಿ, ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ಅಥವಾ ಪ್ರೈವೇಟ್ ಉದ್ಯೋಗ ಕೊಡಿಸ್ತೀವಿ. ಒಟ್ಟಾರೆ ಹೇಳಬೇಕಂದ್ರೆ ಅವಳು ಕಾಲ ಮೇಲೆ ಅವಳು ನಿಂತ್ಕೊಳ್ಳೋದಕ್ಕೆ, ಅವಳು ಸ್ವತಂತ್ರ ಬದುಕು ಕಾಣಲಿಕ್ಕೆ ಅಷ್ಟೂ ಸಂಪೂರ್ಣವಾದಂಥ ವಿದ್ಯೆಯನ್ನು ತುಂಬುತ್ತೀವಿ ನಾವು. ಅಷ್ಟೆಲ್ಲ ಮಾಡಿ ನಾಳೆ ಗಂಡನ ಮನೆಗೆ ಹೋಗಿ ಕೆಲಸ ಮಾಡಿ ಅಲ್ಲಿ ಅವ್ರನ್ನ ಸಾಕೋದಾಗಿದ್ರೆ, ಗಂಡ ಅಂತಕ್ಕಂತಹ ಒಂದೇ ಒಂದು ಪದಕ್ಕೋಸ್ಕರ ಅಥವಾ ಒಂದು ಸೌಮಂಗಲ್ಯತನ ಎಂಬತಕ್ಕಂತಹ ಒಂದು ಪದಕ್ಕೋಸ್ಕರನೇ ಹೆಣ್ಣು ತಲೆ ಬೊಗ್ಸಿ ನಿಲ್ತಕ್ಕಂಥದ್ದು. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಇಲ್ಲ ಅಂದ್ರೆ ಬಾಲ್ಯದಿಂದ ಎತ್ತಾಡಿಸಿ ಸಾಕಿ ಸಲಹೆ ಬೇಕು ಬೇಡ ಎಲ್ಲವನ್ನು ನೋಡಿ ನಮಗಿಲ್ದಿದ್ರು ನಿಮಗೆ ನಾವು ಮಾಡಿದ್ದೀವಲ್ಲ ಅನ್ನೋ ಒಂದು ಪ್ರೀತಿ ವಿಶ್ವಾಸದ ಮಾತನಾಡಿಬಿಟ್ರೆ ಆ ಹೆಣ್ಣು ಮಕ್ಕಳ ಮದುವೆನೇ ಆಗೋಲ್ಲ. ಒಳ್ಳೆ ಉದ್ಯೋಗ ಮಾಡ್ತಾ ಅಪ್ಪ ಅಮ್ಮನೇ ನೋಡ್ಕೊಂಡು ನೆಮ್ಮದಿಯಾಗಿ ನಾನು ಇನ್ನೂ ರಾಜಾರೋಷವಾಗಿ, ಯಾಕೆಂದ್ರೆ ನಾನು ಮಾಡುವಂತ ಯಾವುದೇ ತಪ್ಪು ಒಪ್ಪುಗಳನ್ನ ನನ್ನ ಮಗಳಿಂದ ತಪ್ಪು ಮಾಡ್ತಾಳೆ ಅಂತ ಯಾವ ತಂದೆ ತಾಯಿನೂ ಹೇಳೋದಿಲ್ಲ. ಅವಳಿಗೆ ಇನ್ನಷ್ಟು ಸ್ವತಂತ್ರ ಕೊಟ್ಟು ಬಿಡ್ತಾರೆ. ಆದರೆ ಹೆಣ್ಣು ಎಲ್ಲೇ ಹುಟ್ಟಿದ್ರು, ನದಿ ಎಲ್ಲೇ ಹುಟ್ಟಿದ್ರು ಅದು ಸಮುದ್ರ ಸೇರಬೇಕು, ಹೆಣ್ಣು ಎಲ್ಲೇ ಹುಟ್ಟಿದ್ರು ಅವಳು ಗಂಡದ ಮನೆ ಸೇರಬೇಕು. ಅಂತಹ ಒಂದು ಜ್ಞಾನದಿಂದ, ಅಂತಹ ಒಂದು ಬುದ್ಧಿ ಚೈತನ್ಯದಿಂದ ಮಾತ್ರ ಆ ಹೆಣ್ಣಿಗೆ ಒಂದು ಆಸ್ಥಾನವನ್ನು ಕಲ್ಪಿಸ್ತಾ ಇದ್ದಾರೆ. ಆದರೆ ಇಂತಹ ಒಂದು ನೀಚ ಮನಸ್ಸಾಗಲಿ, ಇಂತಹ ನೀಚ ಸಂಸ್ಕೃತಿಯನ್ನಾಗಲಿ ಬೆಳೆಸಿದ್ದೇ ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಣ್ಣು ಗಂಡಿಗೆ ಸಂಬಂಧವಿಲ್ದಂಗೆ ಆಗ್ಬಿಡುತ್ತೆ, ಸಂಬಂಧಗಳಿಗೆ ಬೆಲೆ ಇಲ್ದಂಗೆ ಆಗುತ್ತೆ. ಆದರೆ ಎಷ್ಟೋ ಜನ ಇದರಲ್ಲಿ ಪುಣ್ಯಾತ್ಮರು ಒಳ್ಳೆಯವರಿದ್ದಾರೆ. ನಾನು ಬರೀ ಕೆಟ್ಟವರನ್ನ ಮಾತ್ರ ತೋರಿಸ್ತಾ ಇಲ್ಲ, ಒಳ್ಳೆಯವರಿದ್ದಾರೆ. ಆ ಒಳ್ಳೆಯವರು ಸೊಸೆ ಬಂದರೆ ಸ್ವಂತ ಮಗಳ ಥರ ನೋಡ್ಕೊಳ್ಳುವಂಥ ಕುಟುಂಬಗಳಿದೆ. ಅಂತಹ ಕುಟುಂಬಗಳಿಗೆ ನಾಳೆ ಧಕ್ಕೆ ಉಂಟಾಗತ್ತೆ. ನಾನು ಇಷ್ಟೊತ್ತು ಹೇಳಿದ್ದು ಈ ಒಂದು ಕಾಗದದ ಉತ್ತರ. ಆದರೆ ಈ ಉತ್ತರಕ್ಕೆ ಮನೋಗತ ಪ್ರಶ್ನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಉತ್ತರವೇ ಇರುತ್ತೆ. ಆ ಉತ್ತರ ಏನು ನಂತರ ಶ್ರೀನಿವಾಸ್ ಶರ್ಮಾ ನೋಡ್ಲಿ, ಕೂತ್ಕೊಳ್ಳಿ. ಈ ಪತ್ರದಲ್ಲಿ ಇರುವಂತಹ ಪ್ರಶ್ನೆಗೆ ಮನೋಗತ ಪ್ರಶ್ನಾತಂತ್ರದಲ್ಲಿ ಯಾವ ರೀತಿ ಉತ್ತರ ಬರುತ್ತೆ ನೋಡೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಇವತ್ತಿನ ದಿವಸ ಪತ್ರ ಬರೆದಿರ್ತಕ್ಕಂಥ ತಾಯಿ ಎಷ್ಟು ಮನಸ್ಸನ್ನ ನೊಂದಿದ್ದಾಳೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ತಾಯಿ, ಇವತ್ತಿನ ದಿವಸ ನಿನ್ನ ತರಾನೇ ಎಷ್ಟೋ ಜನ ತಾಯಂದ್ರು ಇದನ್ನ ಪ್ರತಿ ದಿವಸ, ಪ್ರತಿನಿತ್ಯ, ಪ್ರತಿ ಕ್ಷಣ ಮನೆಯಲ್ಲಿ ಇದೊಂದು ಮನಸ್ಸನ್ನ ನೋವು ಮಾಡ್ಕೊಂತ ಇದ್ದಾರೆ. ಮನೆಯಲ್ಲಿ ಸಂಸಾರ ಸರಿ ಇಲ್ಲ, ಅತ್ತೆ ಮಾವನ ಕಾಟ ಇದೆ, ಗಂಡನ ಕಾಟ ಇದೆ ಅಂತ. ಆದ್ರೆ ನಾನಿವತ್ತು ಮನೋಗತ ಪ್ರಶ್ನೆಯಲ್ಲಿ ಕೇಳ್ತಾ ಇರ್ತಕ್ಕಂಥ ಮಾತೇನಿದೆ ಅಂದ್ರೆ, ನನ್ನ ಮನದಾಳದ ನೋವೇನಿದೆ ಅಂದ್ರೆ, ಪತ್ರ ಬರೆದಿರ್ತಕ್ಕಂಥ ತಾಯಿಗೆ ಅಲ್ಲದೆ ಇವತ್ತಿನ ದಿವಸ ಎಷ್ಟೋ ಜನ ತಾಯಂದ್ರು ಕಷ್ಟ ಪಡ್ತಾ ಇದ್ದೀರಾ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಈ ಕಷ್ಟದಿಂದ ಆದಷ್ಟು ಬೇಗ ಆಚೆ ಬರ್ಲಿ ಅಂತ ನಾನೀಗ ಮಹಾಗ್ರಂಥಕ್ಕೆ ಕೇಳ್ಕೊಂತಾ ಇದ್ದೇನೆ. ನೋಡೋಣ, ನಾನು ಕೂಡ ಗ್ರಂಥದಲ್ಲಿ ಒಂದು ಪ್ರಶ್ನೆಯನ್ನ ಇಡ್ತೀನಿ. ಆ ಗ್ರಂಥದಿಂದ ನಿಮ್ಗೆ ಆದಷ್ಟು ಒಳ್ಳೇದೇ ಆಗ್ಲಿ, ಆ ಗ್ರಂಥದಿಂದ ಒಂದೊಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರಲಿ, ನೀವು ಅನ್ಕೊಂಡಿದ್ದನ್ನ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುವಂತ ಉತ್ತರನೇ ಬರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ ತಾಯಿ, ಒಳ್ಳೇದಾಗ್ಲಿ. ಮೊದಲನೇದಾಗಿ ಓಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಶ್ರೀಮಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಕ್ಲೀಂ ಅಂತ ಬೀಜಾಕ್ಷರಿ ಮಂತ್ರ ಬಂದಿದೆ. ಓಂ ಶ್ರೀಂ ಕ್ಲೀಂ, ಓಂ ಶ್ರೀಂ ಕ್ಲೀಂ, ಓಂ ಶ್ರೀಂ ಕ್ಲೀಂ. ಈ ಮೂರು ಬೀಜಾಕ್ಷರಿ ಮಂತ್ರನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಮಹಾಗ್ರಂಥವನ್ನ ಓಪನ್ ಮಾಡಿ ನೋಡೋಣ.
ತಾಯಿ, ನೀನು ಯಾವ ಪ್ರಶ್ನೆಯನ್ನ ಕೇಳಿದ್ಯೋ ಅದಕ್ಕೆ ಮರು ಉತ್ತರವಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆ ಯಾವುದಾಗಿದೆಯೋ ಅದೇ ತರ ಉತ್ತರ ಇಲ್ಲೂ ಕೂಡ ಬಂದಿದೆ. ತಾಯಿ, ಪ್ರಶ್ನೆ ಮುಖಾಂತರ ಏನ್ ಹೇಳೋದಂದ್ರೆ, ಉತ್ತರದ ಮುಖಾಂತರ ನಾನು ಏನ್ ಹೇಳ್ತೀನಿ ಅಂದ್ರೆ, ಅನ್ಕೊಂಡಿದ್ದನ್ನ ಆದಷ್ಟು ಬೇಗ ಸಾಧಿಸೋದಿಕ್ ಆಗ್ತಾ ಇಲ್ಲ, ಆಗೋದಿಲ್ಲ. ಯಾಕೆ ಅಂದ್ರೆ, ಒಂದು ನಿಮ್ಮ ಅತ್ತೆ ಮಾವ ನಿಮ್ಗೆ ಏನ್ ಕಷ್ಟ ಕೊಡ್ತಾ ಇದ್ದಾರೆ, ನಿಮಗೆ ಅಂಗರಕ್ಷಕ ಅಂದ್ರೆ ನಿಮ್ಮ ಯಜಮಾನರು, ಅವರಿಂದನೇ ನಿಮಗೆ ತೊಂದರೆ ಆಗ್ತಾ ಇದೆ. ಅದೊಂದೇ ವಿಚಾರಕ್ಕೋಸ್ಕರ ನೀವು ಈ ಒಂದು ಜಂಜಾಟದಲ್ಲಿ, ಈ ಒಂದು ನೋವಿನ ಸಂಗತಿಯಲ್ಲಿ ನೀವು ಆಚೆ ಬರೋದಕ್ಕಾಗ್ತಾ ಇಲ್ಲ ಅನ್ನೋದು ಈ ಒಂದು ಪ್ರಶ್ನೆಯಲ್ಲಿ ಬಂದಿದೆ. ಇದಕ್ಕೆ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳಿ. ನಿಮ್ಮ ತಂದೆಯವರು, ನಿಮ್ಮ ತಾಯಿಯವರು ಏನಾದ್ರೂ ಇವತ್ತಿನ ದಿವಸ ಇದ್ದಿದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನ ಅವರ ಹತ್ರ ಹಂಚ್ಕೊಬೋದಾಗಿತ್ತು. ಅವರಿಂದ ಕೂಡ ಏನಾದ್ರೂ ಒಂಚೂರು ಸಹಾಯವನ್ನ ತಗೊಬೋದಾಗಿತ್ತು. ಆದ್ರೆ ಇವತ್ತಿನ ದಿವಸ ಅವರು ಕೂಡ ಇಲ್ಲ. ಅವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟ ದೇವರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮನಸ್ಸನ್ನ ದೃಢವಾಗಿ ಇಟ್ಕೊಂಡ್ರೆ ಮಾತ್ರ ನೀವು ಯಾವಾಗ ಆತ್ಮಸ್ಥೈರ್ಯವನ್ನ ತುಂಬಿಕೊಂಡು, ಇಲ್ಲ ಇವ್ರು ಆಡೋ ಮಾತುಗಳನ್ನೆಲ್ಲ ನಾನು ಕೇಳಿಸ್ಕೊಂಡು ಕೂತ್ರೆ ನಾನು ಇನ್ನು ಮುಂದಕ್ಕೆ ಬದುಕೋಕ್ ಆಗೋದಿಲ್ಲ, ನಾನು ಇದಕ್ಕೆ ಮರು ಉತ್ತರ ಕೊಡ್ಲೇಬೇಕು, ಇದಕ್ಕೆ ನಾನು ಏನಾದ್ರೂ ಮಾಡ್ಲೇಬೇಕು ಅಂತ ನೀವು ಮನಸ್ಸನ್ನ ಗಟ್ಟಿಯನ್ನ ಮಾಡ್ಕೊಂಡು ನೀವು ಒಂದು ಕೆಲಸ, ಒಂದು ತಂತ್ರಸಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಅದನ್ನ ಮಾಡಿದ್ದೆ ಆದ್ರೆ 100% ನೀವು ಈ ಒಂದು ಕಷ್ಟ, ಈ ಒಂದು ನೋವಿನಿಂದ ಆಚೆ ಬರ್ಬೋದು. ತಾಯಿ, ನಾನು ಹೇಳುವ ತಂತ್ರಸಾರ ಏನಂದ್ರೆ, 9 ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ದೇವಿ ದೇವಸ್ಥಾನಕ್ಕೆ ಹೋದ್ರೆ ನನ್ನ ಕಷ್ಟ ಎಲ್ಲ ನಿವಾರಣೆ ಆಗ್ಬಿಡುತ್ತೆ, ನಾನು ಅನ್ಕೊಂಡಿರೋದೆಲ್ಲ ಸಾಧಿಸ್ಬಿಡ್ಬೋದು ಅಂತ ಅನ್ಕೊಂಬೇಡಿ. ದೇವಿ ದೇವಸ್ಥಾನಕ್ಕೆ ಹೋಗುವ ಮುನ್ನ 9 ಶುಕ್ರವಾರ ರಾಹುಕಾಲದ ಸಮಯದಲ್ಲಿ ಒಂದು ಕೆಟ್ಟ ಕೆಲಸವನ್ನ ಒಳ್ಳೆ ರೀತಿಯಾಗಿ ನಾವು ಪರಿವರ್ತನೆ ಮಾಡ್ಕೊಬೇಕಂದ್ರೆ ಒಂದು ಕೆಟ್ಟ ಕಾಲದಲ್ಲಿ ಮಾತ್ರನೇ ನಾವು ಅದನ್ನ ಸಿದ್ಧಿ ಮಾಡ್ಕೊಬಹುದು. ರಾಹುಕಾಲ ಅಂದ್ರೆ ಕೆಟ್ಟದಲ್ಲ. ರಾಹುಕಾಲದಲ್ಲಿ ಯಾವ ಕೆಲಸವನ್ನ ಬಹಳ ಈಸಿಯಾಗಿ ಸಾಧಿಸ್ಕೊಳಕ್ಕಾಗದೇ ಇರತಕ್ಕಂತ ಕೆಲಸನ ರಾಹುಕಾಲದಲ್ಲಿ ನಾವು ಈಸಿಯಾಗಿ ಸಿದ್ಧಿಪಡಿಸ್ಕೊಬಹುದು. ಅಂತ ಒಂದು ಮಹಾಕಾಲ. ಆ ಕಾಲದಲ್ಲಿ ತಾಯಿ ಭಗವಂತನ ಮುಂದೆ 1 ಹಿಡಿ ಗೋಧಿ ಮತ್ತು 1 ಹಿಡಿ ಅಕ್ಕಿ ಎರಡನ್ನು ಕೂಡ ಒಂದು ಬಿಳಿಯ ವಸ್ತ್ರ, ಶ್ವೇತ ವಸ್ತ್ರದಲ್ಲಿ 1 ಹಿಡಿ ಗೋಧಿ 1 ಹಿಡಿ ಅಕ್ಕಿ ಅದನ್ನ ಬಿಳಿಯ ವಸ್ತ್ರದಲ್ಲಿ ಕಟ್ಟಿ ಭಗವಂತನ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ. 9 ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಹೋಗುವ ಮುನ್ನ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಭಗವಂತನ ಮುಂದೆ ಪ್ರಾರ್ಥನೆ ಮಾಡಿ, ಅಪ್ಪ, ತಂದೆ, ಅಮ್ಮ, ನಾನು ಪಡ್ತಿರ್ತಕ್ಕಂಥ ನೋವು, ಈ ಏನು ಕಷ್ಟ ನಾನು ಅನುಭವಿಸ್ತಾ ಇದ್ದೀನಿ, ಆದಷ್ಟು ಬೇಗ ನಿವಾರಣೆ ಆಗ್ಲಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು, ರಾಹುಕಾಲ ಮುಗಿದ ನಂತರ ಸಂಜೆಯ ಸಮಯದಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿ ದೇವಸ್ಥಾನದಲ್ಲಿ ಅದನ್ನು ದಾನ ಮಾಡ್ಬಿಡಿ. ಆ ಏನು ಗಂಟು ಇಟ್ಕೊಂಡಿರ್ತೀರಾ ಅದನ್ನು ದೇವಿ ದೇವಸ್ಥಾನದಲ್ಲಿ ಕೊಟ್ಬಿಡಿ. ಕೊಟ್ಟು 9 ಶುಕ್ರವಾರ ಮತ್ತೆ ಸಂಜೆ ಮನೆಗೆ ಬಂದ ತಕ್ಷಣ ನೀವು ಏನ್ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಒಂಬತ್ತು ಶುಕ್ರವಾರ ದೇವಿ ದೇವಸ್ಥಾನದಿಂದ ಬಂದ ಮೇಲೆ ಮನೆಯಲ್ಲಿ ಒಂದು ವಿಳೆದೆಲೆಯನ್ನು ತಗೊಳ್ಳಿ. ವಿಳೆದೆಲೆಯನ್ನು ತಗೊಂಡು ಪ್ಯೂರ್ ಶ್ರೀಗಂಧ, ಅಪ್ಪಟ ಶ್ರೀಗಂಧದಿಂದ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಶ್ರೀರಾಮನೊಬ್ಬನೇ ನಿಮಗೆ ನೀವೇನ್ ಕಷ್ಟ ಪಡ್ತಾ ಇದ್ದೀರಾ ಆ ಕಷ್ಟದಿಂದ ಪಾರ್ ಮಾಡಲು ಆ ರಾಮನ ಅನುಗ್ರಹ ಇದ್ರೆ 100% ಸಕ್ಸಸ್ ಆಗತ್ತೆ. ಆ ರಾಮನ ಅನುಗ್ರಹ ನಿಮಗೆ ಬೇಕಾಗಿದೆ. ಅದಕ್ಕೋಸ್ಕರ ಆ ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ನಿಮಗೆ ರಾಮನಿಂದ ಉತ್ತರ ಸಿಗೋದಿಲ್ಲ, ಹನುಮಂತನಿಂದ ಉತ್ತರ ಸಿಗುತ್ತೆ. ರಾಮನ ನಾಮ ಎಷ್ಟು ನಿರಂತರವಾಗಿ ಪಠನೆ ಮಾಡ್ತಿರೋ ರಾಮನ ಭಕ್ತ ಹನುಮಂತನನ್ನ ಪ್ರಾರ್ಥನೆ ಮಾಡಿ, ರಾಮನನ್ನ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿದ ನಂತರ ಜೈ ಶ್ರೀರಾಮ್ ಅಂತ ಬರೆದ ನಂತರ ನೀವೇನ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ. ದಯವಿಟ್ಟು ಕಾಯ್ತಾ ಇರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕಾರ್ಯಕ್ರಮದ ಕಡೆ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ಭಾಗದಲ್ಲಿ ನಾವು ಪ್ರಶ್ನೆಯೊಂದನ್ನು ಓದಿದ್ವಿ, ಏನು ಸಮಸ್ಯೆ ಇತ್ತು ಅದನ್ನ ತಿಳ್ಕೊಂಡಿದ್ವಿ. ಅದಕ್ಕೆ ಅನುಷ್ಠಾನದ ಮುಖಾಂತರ ಮತ್ತು ಮನೋಗತ ಪ್ರಶ್ನಾ ತಂತ್ರದಲ್ಲಿ ಯಾವ ರೀತಿ ಉತ್ತರ ಇದೆ ಅನ್ನೋದನ್ನ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ತಾಯಿ, ಇಂದಿನ ಭಾಗದಲ್ಲಿ ನಾನು ನಿಮ್ಗೆ ವಿಳೆದೆಲೆಯ ಮೇಲೆ ಜೈ ಶ್ರೀರಾಮ್ ಅಂತ 3 ಬಾರಿ ಬರೆಯೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೆ. ಅದನ್ನ ಬರೆದಾದ ನಂತರ ನೀವೇನ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಅದನ್ನ ಹೇಳುವ ಮುನ್ನ ತಾಯಿ, ಯಾವುದೇ ಕಷ್ಟ ಬಂದರೂ ಕೂಡ ಧೈರ್ಯವನ್ನ ಕಳೆದುಕೊಳ್ಳೋದು ಬೇಡ. 9 ಶುಕ್ರವಾರ ಅನುಷ್ಠಾನ ಆಗೋಯ್ತು, ನನ್ನಿಂದ ಇನ್ನ ಯಾಕೋ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ನನಗೆ ಆ ಭಯ, ಅದರಲ್ಲೇ ಭಯದಲ್ಲಿ ಕಾಡ್ತಾ ಇದ್ದೀನಿ. ಭಯಬೇಡಬೇಡ ತಾಯಿ. ನಾನು ಹಿಂಗೆ ಸುಮಾರು ದಿವಸಗಳ ಹಿಂದೆ ಒಂದು ಗ್ರಂಥವನ್ನು ಓದಿದ್ದೆ. ಸಾಮಾನ್ಯವಾಗಿರ್ತಕ್ಕಂಥ ಗ್ರಂಥ, ಅದೇನು ಪುರಾತನವಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗಿನ್ನ
ಅರ್ಥೈಸ್ಕೊಂಡು ಹೋಗುವಂತ ಒಂದು ದಿವ್ಯ ಶಕ್ತಿ ಹೆಣ್ಣು ಮಕ್ಕಳಿಗಿದೆ. ಇವತ್ತಿನ ದಿವಸ ಗಂಡು ಮಕ್ಕಳು ನಮಗೇನಾದ್ರೂ ಕಷ್ಟ ಬಂದ್ರೆ ನಾವು ಒಂದು ಹೆಣ್ಣತ್ರನೇ ಅದನ್ನ ಹೇಳ್ಕೊಂತೀವಿ. ನಮಗೆ ಹೆಣ್ಣಿಲ್ಲ ಅಂದ್ರೂ ನಮ್ಮ ತಾಯಿಯಂದ್ರ ಹತ್ರ ಹೇಳ್ಕೊಡ್ತೀವಿ. ಆ ತಾಯಿನೂ ಕೂಡ ಒಂದು ಹೆಣ್ಣು. ಇವತ್ತಿನ ದಿವಸ ಒಬ್ಬ ಮನುಷ್ಯ ಆಗ್ಲಿ, ಒಬ್ಬ ವ್ಯಕ್ತಿ ಆಗ್ಲಿ, ಏನೇಂದ್ರೂ ತೊಂದರೆ ಅಂದ್ರೂ ಕೂಡ ಹೆಣ್ಣತ್ರನೇ ಹೇಳ್ಕೊಡೋದು. ಆ ನೋವನ್ನ ಪರಿಹಾರ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಮಾತಿನ ಮುಖಾಂತರ ಅವರಿಗೆ ಒಂದು ಶಕ್ತಿ ಕೊಡುವಂತ ಅಪೂರ್ವವಾಗಿರ್ತಕ್ಕಂಥ ಶಕ್ತಿ ಒಂದು ಹೆಣ್ಣಿಗಿದೆ. ಆ ತಾಯಿ ಆ ಶಕ್ತಿ ನಿಮ್ಗೂ ಕೂಡ ಕೊಟ್ಟಿದ್ದಂತ ತಾಯಿ. ಆ ಶಕ್ತಿನ ನಿನ್ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋ. ಇವತ್ತಿನ ದಿವಸ ನಾನು ಕುಗ್ಗಬಾರ್ದು, ಯಾಕೆಂದ್ರೆ ನಿನಗೊಂದು ಎದೆ ಉತ್ತರ ಬೆಳೆದಿರ್ತಕ್ಕಂಥ ಒಂದು ಮಗುವನ್ನ ಕೂಡ ಇದೆ. ಇವತ್ತು ನೀನ್ ಏನೋ ಒಂದು ಕಷ್ಟ ಬಂದಿದೆ ಅಂತ ಹುಚ್ಚು ತೀರ್ಮಾನವನ್ನ ತಗೊಂಡ್ಬಿಟ್ರೆ ಇವತ್ತಿನ ದಿವಸ ನೀನು ಜನ್ಮ ಕೊಟ್ಟಿರ್ತಕ್ಕಂಥ ಮಗುವಿನ ಜೀವನವನ್ನ ಕೂಡ ನಾವು ನೋಡ್ಬೇಕಾಗಿದೆ ತಾಯಿ. ನೀನು ಹುಚ್ಚು ತೀರ್ಮಾನ ತಗೊಂಡು ಒಂದು ಚೂರು ಹೆಚ್ಚು ಕಡಿಮೆ ಆಗೋದ್ರೆ ನಾಳೆ ದಿವಸ ಆ ಮಗುವನ್ನ ನೋಡ್ಕೊಳೋರು ಯಾರು? ಯಾರಾದ್ರೂ ಅದನ್ನ ಇಲ್ಲಪ್ಪ ನನ್ನ ಮಗ, ನನ್ನವನೇ ಮಗ, ನನ್ನ ಹೊಟ್ಟೆಲ್ಲಿ ಹುಟ್ಟಿರ್ತಕ್ಕಂಥ ಮಗ, ಆ ಒಂದು ಪ್ರೀತಿ ವಿಶ್ವಾಸ ನೀನು ಬಿಟ್ರೆ ಬೇರೆ ಯಾರು ತುಂಬಕ್ಕಾಗಲ್ಲ ತಾಯಿ. ಆ ಮಗು ಕೂಡ ಆ ಪ್ರೀತಿ ವಿಶ್ವಾಸನ ಇಷ್ಟು ಚಿಕ್ಕ ವಯಸ್ಸಿಗೆ ಕಳ್ಕೊಳೋದು ಬೇಡ. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ತಾಯಿ, ನೀನ್ ಇವತ್ತಿನ ದಿವಸ ನಾನು ಹೇಳ್ಕೊಡ್ತಿರ್ತಕ್ಕಂಥ ಈ ಒಂದು ತಂತ್ರಸಾರವನ್ನ ನೀನ್ ಮಾಡು, 100% ಒಳ್ಳೇದಾಗತ್ತೆ. ಆ ತಾಯಿ ಜಗದೀಶ್ವರಿಯ ಅನುಗ್ರಹ ಸದಾ ನಿನ್ನ ಮೇಲೆ ಇರುತ್ತೆ ತಾಯಿ. ವಿಳೆದೆಲೆಯ ಮೇಲೆ 3 ಸತಿ ಆ ಶ್ರೀರಾಮನನ್ನ ಪ್ರಾರ್ಥನೆ ಮಾಡಿ ಆ ಶ್ರೀರಾಮನ ದಿವ್ಯ ನಾಮ ಸಂಕೀರ್ತನೆಯನ್ನ ಬರೆದಿದ್ದ ನಂತರ ಅದನ್ನ ಒಂದು ತಟ್ಟೆಯಲ್ಲಿ ಇಟ್ಟುಬಿಡಮ್ಮ. ತಟ್ಟೆಯಲ್ಲಿ ಇಟ್ಟು ಸಂಜೆ ಆ ವಿಳೆದೆಲೆಯನ್ನ ಒಂದು ನೀರಿನ ತೊಂಬಿಗೆಯಲ್ಲಿ ಹಾಕಮ್ಮ. ತೊಂಬಿಗೆಯಲ್ಲಿ ಹಾಕಿದ್ಮೇಲೆ ಆ ಶ್ರೀರಾಮನ, ನೀನು ಗಂಧದಲ್ಲಿ ಬರೆದಿರ್ತಕ್ಕಂಥ ಶ್ರೀರಾಮನ ನಾಮ ಸಂಕೀರ್ತನೆ ಕಂಪ್ಲೀಟ್ ಆಗಿ ನೀರಲ್ಲಿ ಕರಗದ ಮೇಲೆ ಅದನ್ನ ನೀನು ದೃಷ್ಟಿ ತೆಗೆದ್ಬಿಟ್ಟು ಒಂದು ಹಸಿರು ಗಿಡದ ಮೇಲೆ ಹಾಕ್ಬಿಡಮ್ಮ. ಇದನ್ನ ನೀನು 9 ಶುಕ್ರವಾರ ಮಾಡು. ಆ ತಾಯಿಯ ಅನುಗ್ರಹ ಸದಾ ನಿನ್ನ ಮೇಲಿರುತ್ತೆ. ಇವತ್ತಿನ ದಿವಸ ನೀನು ಇವಾಗ ಏನು ಕಷ್ಟಪಡ್ತಾ ಇದೆಯಾ, ಆ ನೋವಿಂದ ಆಚೆ ಬರಬೇಕು ಅಂದ್ರೆ ಆ ಶ್ರೀರಾಮನ ಅನುಗ್ರಹ ಬೇಕು. ಆ ಶ್ರೀರಾಮನ ಅನುಗ್ರಹದ ಜೊತೆ ಆ ರಾಮಬಂಟ ಹನುಮನ ಬಲಭುಜದ ಆ ಒಂದು ಸಪೋರ್ಟ್, ರಾಮನ ನೀನು ನಾಮ ಎಷ್ಟು ನಿರಂತರವಾಗಿ ನೀನು ಪಠನೆ ಮಾಡ್ತೀಯೋ ಹನುಮಂತ ನಿನ್ನ ಹಿಂದೆ ಯಾವಾಗ್ಲೂ ಇರ್ತಾನೆ ತಾಯಿ. ಹನುಮಂತನನ್ನು ಕೂಡ ಪ್ರಾರ್ಥನೆ ಮಾಡು. ಆ ಹನುಮಂತ ಸದಾ ನಿನ್ನ ಜೊತೆ ಇರ್ತಾನೆ. ಧೈರ್ಯ ಕಳೆದುಕೋಬೇಡ. ನನಗೊಬ್ಬ ಮಗ ಇದ್ದಾನೆ, ಅವನಿಗೋಸ್ಕರನಾದ್ರೂ ನಾನು ಮುಂದೆ ಬದುಕಬೇಕು ಅನ್ನೋದನ್ನ ನೀನು ಮನಸ್ಸಲ್ಲಿ ಇಟ್ಕೊಂಡು ಈ ತಂತ್ರಸಾರವನ್ನ ಮಾಡು. ಆದಷ್ಟು ಬೇಗ ಒಳ್ಳೇದಾಗತ್ತೆ. ಈ ನೋವಿಂದ ಆಚೆ ಬರ್ತೆ ತಾಯಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬಹಳ ತೂಕವಾದಂತಹ ಮಾತು. ಆದರೆ ಪ್ರಶ್ನೆಯಲ್ಲಿರ್ತಕ್ಕಂಥದ್ದನ್ನ ಉತ್ತರಿಸುವಂಥದ್ದು, ಆ ಪ್ರಶ್ನಾ ಗ್ರಂಥದಲ್ಲಿ ಬರ್ತಕ್ಕಂತಹ ವಿಚಾರಗಳನ್ನ ಅರ್ಥೈಸಿಕೊಂಡು ತಿಳಿಸುವಂತಹದ್ದು ನಿಜಕ್ಕೂ ಆನಂದ್ ಗುರುಜಿಯವರಿಗೆ ಕೂತ್ಕೊಳ್ಳುವಂತಹ ಆಸನ ಮಾತ್ರನೇ ಇದು ಒಂದು ಬಿಗಿ ಅಂತ ಯೋಚನೆ ಮಾಡಿದ್ದೆ. ಶ್ರೀನಿವಾಸನಲ್ಲೂ ಸಹಿತ ಒಂದು ಹೆಣ್ಣು, ಆ ಹೆಣ್ಣಿನಲ್ಲಿರ್ತಕ್ಕಂಥ ಕಷ್ಟಗಳು, ಆ ತಾಯಿ ಅನುಭವಿಸುವಂತ ರೀತಿ, ತಾಯಿ ಮಕ್ಕಳ ಬಾಂಧವ್ಯ, ಇದೆಲ್ಲವನ್ನು ಸಹಿತ ಆ ಉತ್ತರಿಸುವಂತ ಶೈಲಿ ನೋಡಿದ್ ನನಗೊಂಥರ ಸಂತೋಷ. ನನಗೆ ಅನ್ನೋದಕ್ಕಿಂತ ಇವತ್ತು ರಾಜ್ಯದ ಜನತೆಗೆ ಅಂದ್ರೆ ಪ್ರತಿಯೊಬ್ಬ ತಾಯಂದ್ರಿಗೂ ಸಹಿತ, ಹೆಣ್ಣು ಮಕ್ಕಳಿಗೂ ಸಹಿತ ಗ್ರಂಥದಲ್ಲಿರ್ತಕ್ಕಂಥದ್ದು ಗ್ರಂಥದಲ್ಲಿ ಬರೀಬೇಕಾದ್ರೆ ಒಂದೊಂದು ಅಂಶಗಳನ್ನು ಮಾತ್ರ ಎಲ್ಲೋ ಸಣ್ಣದಾಗಿ ಬರೆದಿಟ್ಟಿರ್ತಾರೆ. ಅದರ ಮುಂದೆ ಅದರ ಸಾಧಕ ಬಾಧಕಗಳನ್ನ, ಅದರ ಮುಂದಿನ ಒಂದು ಉತ್ತರವನ್ನ ಸ್ವಂತವಾಗಿ ಆಲೋಚನೆಗಳಿಗೆ ಬಿಟ್ಟಂತದ್ದು ಬರೆದಿರ್ತಾರೆ. ಯಾಕೆಂದ್ರೆ ತಾಳೆಗರಿ ಗ್ರಂಥಗಳು ಅದು ಇದರ ಮೂಲ ಇದೆ. ನನಗೀಗ ಅನ್ನಿಸ್ತಾ ಇದೆ, ಈ ಗ್ರಂಥಕ್ಕಿನ್ನ ಇದನ್ನ ಮತ್ತಷ್ಟು ಅರ್ಥಪೂರ್ಣವಾಗಿ ಬರೆದಿರ್ತಕ್ಕಂಥ ಕೆಲವಷ್ಟು ತಂತ್ರಗಳಿರ್ತಕ್ಕಂಥ ಬೃಹತ್ ಮಟ್ಟದ ಗ್ರಂಥಗಳಿದೆ. ಬಹುಶಃ ನನಗೆ ಈತನ ಒಂದು ಶಕ್ತಿ ಚೈತನ್ಯ ಇದನ್ನ ಪರವಾಗಿಲ್ಲ, ಇದನ್ನಲ್ಲಿ ಅರ್ಥ ಮಾಡ್ಕೋಬಲ್ಲ ಅಂತ ಗೊತ್ತಾದ ಮೇಲೆ ಈಗ ಆ ಗ್ರಂಥವನ್ನು ಇವತ್ತಿನ ಜವಾಬ್ದಾರಿ ಕೊಟ್ರೆ ನಿಭಾಯಿಸಬಲ್ಲ, ಅದನ್ನ ಅರ್ಥ ಮಾಡ್ಕೋಬಲ್ಲ ಅಂತ ಒಂದು ಮನಸ್ಸಿಗೆ. ಹಾಗೆ ಆ ತಾಯಿಗೆ ಕೊಟ್ಟಂತ ಉತ್ತರದಲ್ಲಿ ಆ ತಾಯಿ ನಿಜಕ್ಕೂ ಈ ತಂತ್ರಸಾರವನ್ನ ಮಾಡಿದ್ರೆ, ಆ ಶ್ರೀರಾಮಚಂದ್ರನ ಅನುಗ್ರಹ ಪಡೆದ್ರೆ, ಶ್ರೀರಾಮಚಂದ್ರನ ಅರ್ಧಾಂಗಿಯಾದಂತ ತಾಯಿ ಸೀತೆಯ ಅನುಗ್ರಹ ಆಕೆಗೆ ಆಗುತ್ತೆ. ಯಾಕೆಂದ್ರೆ ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಗೊತ್ತಾಗೋದು. ಆ ತಾಯಿ ಸೀತೆಯ ಅನುಗ್ರಹ ಆಯಿತು ಅಂದ್ರೆ ಆ ಸೀತಾರಾಮರ ವಿಶೇಷವಾಗಿರ್ತಕ್ಕಂತಹ ನಾಮಾಂಕಿತವನ್ನ ಸೇವೆ ಮಾಡಿದಿರ್ತಕ್ಕಂಥ ರಾಮಬಂಟ ಹನುಮ ಅವ್ರನ್ನ ಕಾಪಾಡ್ತಾನೆ. ಯಾಕೆಂದ್ರೆ ವಿಳೆದೆಲೆ, ಶ್ರೀಗಂಧ ಜೊತೆಗೆ ಮಾಡುವ ಅನುಷ್ಠಾನ ಅದು ಆಕೆಯ ಸಂಪೂರ್ಣವಾಗಿರ್ತಕ್ಕಂಥ ದೋಷಗಳು ದೂರವಾಗಿ ಆದಷ್ಟು ಬೇಗ. ಅದರಲ್ಲೂ ಅಕ್ಕಿ ಮತ್ತು ಗೋಧಿ, ಅಕ್ಕಿ ಅಂದ್ರೆ ಚಂದ್ರ, ಗೋಧಿ ಅಂದ್ರೆ ಸೂರ್ಯ. ಹಗಲು ಸೂರ್ಯ ಇಲ್ಲ ಅಂದ್ರೆ ಆಗಲ್ಲ, ರಾತ್ರಿ ಚಂದ್ರ ಇಲ್ಲ ಅಂದ್ರೆ ಆಗುದಿಲ್ಲ. ಸೂರ್ಯ ಚಂದ್ರರ ಅನುಗ್ರಹವನ್ನು ಪಡೆಯೋದಕ್ಕೂ ಸಹಿತ ಆಕೆಗೆ ಒಂದು ವಿಶೇಷವಾದ ಶಕ್ತಿ ಬರೋದ್ರಿಂದ ಗ್ರಂಥ ಆಧಾರಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಆಕೆಯ ಜೀವನದಲ್ಲಿ ಸಾಕಷ್ಟು ಬೆಳಕನ್ನು ಕೊಡುತ್ತೆ. ಆ ಬೆಳಕನ್ನು ಕೊಡುವುದಕ್ಕಾಗಿ ಬಹುಶಃ ಇವತ್ತಿನ ಈ ಉತ್ತರ ಬಂದಿದೆಯೇನೋ. ಇರಲಿ, ತಾಯಿಯ ಅನುಗ್ರಹ ಆಗಲಿ, ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಸಿಕ್ಕಿ ನಿನ್ನ ಮನೋಭಾವನೆ ಅಂದ್ರೆ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ನೋವುಗಳೇನಿದೆ, ನೀನೊಬ್ಬಳೇ ಅಂತಲ್ಲ, ನಿನ್ನಂಗೆ ಯಾರೇ ನೋವು ಅನುಭವಿಸಿದ್ರು, ಯಾವುದೇ ಒಂದು ಸ್ತ್ರೀ, ಯಾವುದೇ ಒಂದು ಹೆಣ್ಣಿಗೆ ಸಮಸ್ಯೆ ಅಂತ ಆದ್ರೂ ಇದನ್ನೇ ತಾವು ಮಾಡಿ ಇದರಿಂದ ಸಾಕಷ್ಟು ಪರಿಹಾರವನ್ನು ಕಂಡುಕೊಳ್ತೀರಿ. ಭಗವತಿಯ ಅನುಗ್ರಹ ಸದಾ ನಿಮಗಿರಲಿ.
ಹಾಗೆ ಮಾಡುವ ಪ್ರತಿ ಕಾಯಕ ಶ್ರದ್ಧೆಯಿಂದ ಮಾಡಿ. ಸಮಸ್ಯೆ ನನಗೆ ಇಷ್ಟೇ ಇದ್ರೆ ಮಾತ್ರ ಇದು ಪರಿಹಾರನ ಅಂತಲ್ಲ, ಸಣ್ಣ ಸಮಸ್ಯೆ ಇದ್ರೂ ಸಹಿತ ಈ ಪರಿಹಾರ ಮಾಡ್ಕೊಳ್ಬಹುದು. ಇದು ತುಂಬಾ ದೊಡ್ಡ ಪರಿಹಾರ ಅಲ್ಲ, ವಿಳೆದೆಲೆ ತುಂಬಾ ದೂರದಿಂದ ತರಬೇಕಾದ್ದಿಲ್ಲ. ಹಾಗೆ ಶ್ರೀಗಂಧ ಮನೇಲಿ ಇಲ್ದಿರ ಇರ್ತಕ್ಕಂಥದ್ದಲ್ಲ, ಆದರೆ ಶ್ರೀಗಂಧದ ಚಕ್ಕೆಯಲ್ಲಿ ಗಂಧ ತೆಗೆದ್ರೆ ಅದು ಶೀಘ್ರ ಪರಿಹಾರ ಇರುತ್ತೆ. ನೀವು ಗಂಧದ ಪುಡಿ ಅಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಕೆಮಿಕಲ್ಸ್ ಆಗುತ್ತೆ, ಅದು ಬೇಡ. ಅದು ಶ್ರೀಗಂಧ ಚಕ್ಕೆಯಿಂದ ಆ ಸಣ್ಣದಾದಂಥ ಒಂದು ಚಕ್ಕೆನೆಯಲ್ಲಿ ಅದನ್ನ ಗಂಧ ತೆಗಿರಿ, ವಿಳೆದ ಮೇಲೆ ಶ್ರೀರಾಮ್ ಅಂತ ಬರೀರಿ, ಜೈ ಶ್ರೀರಾಮ್ ಅಂತ ಬರೆದು ಅದು 3 ಬಾರಿ ಬರಿಬೇಕು ಅಂತ ಇರತಕ್ಕಂತಹದ್ದು. 3 ಬಾರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ 3 ಬಾರಿ ಬರೆದಾದ ನಂತರ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ದೇವರ ಸಾನ್ನಿಧ್ಯದಲ್ಲಿಟ್ಟರೆ ಸೀತಾರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ನಿಮಗಾಗುತ್ತೆ. ರಾಮಭಕ್ತ ಹನುಮನ ಅನುಗ್ರಹ ಸದಾ ನಿಮ್ಮೆಂದಿರುತ್ತೆ. ಹನುಮನ ಅನುಗ್ರಹ ಒಂದಾದ್ರೆ ಎಂಥ ಸಂಕಷ್ಟದಲ್ಲಿದ್ದರೂ ಆ ರಾಮರ ನಾಮೊಂದು ವಿಶೇಷವಾದ ಶಕ್ತಿಯಿಂದ ನಿನ್ನ ಆ ದಡದಿಂದ ದಾಟಿಸೋದಿಕ್ಕೆ ರಾಮಬಂಟ ಹನುಮನ ಸಂಪೂರ್ಣ ಅನುಗ್ರಹ ನಿನಗಾಗುತ್ತಮ್ಮ. ಒಳ್ಳೆದಾಗ್ಲಿ ತಾಯಿ, ಶುಭವಾಗ್ಲಿ. ಸಮಸ್ಯಾತ್ಮಕ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನ ಕೊಟ್ರಿ ಮತ್ತು ಪರಿಹಾರವನ್ನ ಅನುಷ್ಠಾನದ ಮುಖಾಂತರ ಹೇಗೆ ಮಾಡಬಹುದು ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. ಗುರುಜೀವತನ ಕಾರ್ಯಕ್ರಮದಲ್ಲೂ ಈ ದಿನದ ವಿಶೇಷತೆ ಕುಂಭರಾಶಿಯವರಿಗೆ ಇರುವಂತಹ ಚರಿತ್ರೆ ಜೊತೆಗೆ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಇದೆಲ್ಲವನ್ನ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರಿ. ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ. ಒಳ್ಳೆದಾಗ್ಲಮ್ಮ, ಶುಭವಾಗ್ಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಗುರುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.